ಇವರೇ ನಮ್ಮ ನುಡಿಯೂ ಒಂದೇ ಬಿಜೆಪಿ ಯಾವತ್ತೂ ಮುಂದೆ ಬಿಜೆಪಿ ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ ಕಣಕಣದಲ್ಲೂನು ಬಿಜೆಪಿ ಈ ಮಣ್ಣಲ್ಲಿ ಇದೆ ಬಿಜೆಪಿ ಉಸಿರಾಡೋ ಗಾಳಿ ಬಿಜೆಪಿ ನಮ್ಮ ನೆತ್ತರು ಕೂಡ ಬಿಜೆಪಿ ಮುಗಿಲೆತ್ತರ ನೋಡು ಬಿಜೆಪಿ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರು ಸಸಿಗೆ ನೀರು ಉಣಿಸುವುದರ ಮುಖಾಂತರ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಬೇಕಂತ ವಿನಂತಿಯನ್ನ ಮಾಡಿಕೊಳ್ತೇನೆ. ತದನಂತರ ಭಾರತ ಮಾತೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ದೀನ್ ದಯಾಳ್ ಉಪಾಧ್ಯಾಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತಮ್ಮಲ್ಲಿ ಕಳಕಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ, ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಂತ ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ಸರ್ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಲೋ, ಬೋಲೋ ಭಾರತ್ ಮಾತಾ. ನಮ್ಮ ಮಾರ್ಗದರ್ಶಕರಾಗಿದ್ದಂತ MB ಜಿರ್ಲಿ ಅವರೇ, ವೇದಿಕೆ ಮೇಲೆ ಆಸೀನ ಆಗಿದ್ದಂತ ಎಲ್ಲ ಹಿರಿಯರೇ, ಯುವಕರೇ, ಜನತಾದಳದ ನಮ್ಮ ಶಂಕರ ಮಡಲ್ಗಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿದ್ದಂತ ಮತ್ತೆ ವೇದಿಕೆ ಎದುರುಗಡೆ ಇರುವಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸ್ನೇಹಿತರೆ, ಜನತಾದಳ ಕಾರ್ಯಕರ್ತರ ಸ್ನೇಹಿತರೆ, ಬಾಲಚಂದ್ರ ಜಾರಕಿಹೊಳಿ ಸಾಹೇಬರ ಮೇಲೆ ಪ್ರೀತಿ ಮಾಡುವಂತ ಎಲ್ಲ ಅರವಾವಿ ಕ್ಷೇತ್ರದ ಗೋಕಾಕದಾಗ ಹೇಳಿದ್ದೇನೆ. ಇಲ್ಲಿ ಇಬ್ರು ಹುಲಿಗೋದವ, ರಮೇಶ್ ಜಾರಕಿಹೊಳಿ ಅವರ, ಬಾಲಚಂದ್ರ ಜಾರಕಿಹೊಳಿ ಅವರ ಇಬ್ರು ತೀರ್ಮಾನ ಮಾಡಿ ಬಿಟ್ಟಿದಾರ. ಮುಗಿದು ಹೋಗಿದ್ ಕತೆ. ಕಾಂಗ್ರೆಸ್ ಅವರು ಸುಮ್ ಮನ್ಯಾಗ ಕೊಡ್ಬೇಕು, ಇನ್ನು ಮುಂದಿನ ವಿಚಾರ ಮಾಡಬೇಕು, ಅವ್ರು ಪ್ರಚಾರಕ್ಕೂ ತಿರುಗಬಾರ್ದು ಅಂತ ಅವಸ್ಥೆ. ಇವತ್ತು ಈ ಸಭೆ ಮುಖಾಂತರ ಒಂದು ಸಂದೇಶ ಕೊಡುವಂತ ಕೆಲಸ ರಮೇಶ್ ಜಾರಕಿಹೊಳಿ ಅವರ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಮತ್ತೆ ಇವ್ರು ಏನು ತೀರ್ಮಾನ ಮಾಡ್ತಾರೋ, ಏನು ಮನಸ್ಸಿನಲ್ಲಿ ತಗೋತಾರೋ ಅದು ಮಾಡಿ ತುರಿಸುವಂತ ಸ್ವಭಾವ ಇದ್ದಿನವರ ಇಬ್ರು ಅಣ್ಣ ತಮ್ಮದೇರ. ಅದೇ ನಮಗೂ ಇಲ್ಲಿ ಭಾಷಣ ಕೊಡೋದು ಅವಶ್ಯಕತೆ ಇಲ್ಲ, ಬಹಳ ಉದ್ದಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ. ಆದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಭೆ ಮಾಡಿಲ್ಲ, ಬರ್ಲಿಲ್ಲ ಅಂದ್ರೂ ಯಾಕೆ ಬರ್ಲಿಲ್ಲ ಅಂತ ಚರ್ಚೆ ಆಗಬಾರ್ದಂತ ನಾವು ಇವತ್ತಿನ ಬಂದಿದ್ದೀವಿ. ನಾನು ನಿಮ್ಗೆಲ್ಲರಿಗೂ ವಿನಂತಿ ಮಾಡೋದು ಇಷ್ಟೇ, ಕಾಂಗ್ರೆಸ್ನವರು ಬರ್ತಾರೆ, ಕಾಂಗ್ರೆಸ್ನವರು ಸಭೆ ಮಾಡ್ತಾರೆ, ಕಾಂಗ್ರೆಸ್ನವರು ಓಟ್ ಕೇಳ್ತಾರೆ. ನೀವೆಲ್ಲರೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರ ಮೇಲೆ ಪ್ರೀತಿ ಮಾಡ್ತೀರಿ. ಎಲ್ಲರೂ 70,000 ಲೀಡ್ ಕೊಟ್ಟು ಒಮ್ಮೆಲೆ 6 ಸಲ ಅವ್ರು ಗೆಲ್ಸಿದ್ದೀರಿ. ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರಿಗೆ ಈ ಚುನಾವಣೆ ಪ್ರತಿಷ್ಠೆ ಚುನಾವಣೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಏನೇನೋ ಪ್ರಚಾರ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಆದ್ರೆ ಅರಬಾವಿನಲ್ಲಿ ಅವರು ಬೆಲೆ ನಾಟೋದು ಇಲ್ಲ, ಮುಂದೆ ಬರೋದು ಇಲ್ಲ. ನಾವು ಎಲ್ಲರೂ ಕೂಡ ಒಂದು ನೆನ್ಪಿಟ್ಕೊರಿ, ಇದು ಹೇಳೋದು ಅವಶ್ಯಕತೆ ಇಲ್ಲ. ನಿಮಗೆ ನೀರು ಬೇಕು, ರೋಡ್ ಬೇಕು, ಗಟ್ಟರ್ಗಳಾಗಬೇಕು. ಅರಬಾವಿ ಕ್ಷೇತ್ರದಲ್ಲಿ ಸಮಸ್ಯೆ ಏನು ಪರಿಹಾರ ಮಾಡ್ಬೇಕಂದ್ರೆ ಮಧ್ಯಾಹ್ನ 4 ಗಂಟೆದಿಂದ ಬೆಳಗ್ಗೆ 4 ಗಂಟೆ ಮಟ್ಟ ಆಫೀಸ್ ಚಾಲು ಇರುತ್ತೆ. ಜಾರಕಿಹೊಳಿ ಸಾಹೇಬ್ರು ಅವರೆಲ್ಲ ಕೆಲಸ ಮಾಡ್ತಾರೆ ಕ್ಷೇತ್ರದಾಗ. ಆದ್ರೆ ಈ ಚುನಾವಣೆ ರೋಡ, ಗಟ್ಟರ, ಕುಡಿ ನೀರು ಚುನಾವಣೆ ಅಲ್ಲ. ಈ ಚುನಾವಣೆ ಭಾರತ ದೇಶದ ಸುರಕ್ಷಿತತೆ ಬಗ್ಗೆ ಇರುವಂತ ಚುನಾವಣೆ. ಈ ಚುನಾವಣೆ ಭಾರತ ದೇಶದಲ್ಲಿ ಇರುವಂತ ಧರ್ಮ ಸಂಸ್ಕೃತಿ ರಕ್ಷಣೆ ಮಾಡುವಂತ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವಂತ ಚುನಾವಣೆ. ನಮ್ಮ ಅಕ್ಕ ತಂಗಿರು ಕೂತಿದ್ದಾರೆ ಇಲ್ಲಿ. ನಮ್ಮ ಕಾಂಗ್ರೆಸ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ನಿಮ್ಗೆ 2,000 ಕೊಡ್ತಾ ಇದ್ದೀವಿ, ನಿಮಗ ಗ್ಯಾರಂಟಿ ಕೊಟ್ಟಿದ್ದೀವಿ, ನಮಗೆ ಚುನಾವಣೆಯಲ್ಲಿ ಓಟ್ ಹಾಕ್ರಿ, ಇಲ್ಲಾರೆ ಬಿಜೆಪಿ ಸರ್ಕಾರ ಬಂದ್ರೆ ಗ್ಯಾರಂಟಿ ಬಂದ್ ಆಗ್ತಾವಂತ. ಸುಳ್ಳು ಮಾತಾಡೋದು ಮಷೀನ್ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ. ಸುಳ್ಳು ಮಾತಾಡಕ್ ಹಿಂದೆ ಮುಂದೆ ಹೈಗೇ ಮಾಡೋದಿಲ್ಲ. ಒಂದ್ ನೆಲ್ಪಿಟ್ಕೊರಿ, ಇವ್ರ ಗ್ಯಾರಂಟಿ ಯಾವ ತರ ಮುಗಿಸ್ತಾ ಇದಾರೋ ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಗೊತ್ತಾ, ನನಗಂತೂ ಗೊತ್ತಿಲ್ಲ.
ಯಾಕಂದ್ರೆ ಗ್ಯಾರಂಟಿ ಬರೀ ಭಾಷಣದಲ್ಲೇ ಇದೆ. ಮತ್ತೆ ಇದು ಗ್ಯಾರಂಟಿ ಬಗ್ಗೆ ನಾ ಇವತ್ತು ಲೋಕಸಭಾ ಚುನಾವಣೆ ಬಂದಾಗಲ್ಲ 5 ತಿಂಗಳು ಮುಂಚೆ ಹೇಳಿದ್ದೇನೆ. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇವ್ರು ಗ್ಯಾರಂಟಿ ಕೊಟ್ರ ಇವ್ರಿಗೆ ನಮಸ್ಕಾರ ಮಾಡಲ್ಲ, ಅವ್ರ ಮನ್ಯಾಗ ಹೋಗಿ ನೀರು ನಾನು ತುಂಬ್ತೀನಿ. ಇದು ಬರೀ ಲೋಕಸಭಾ ಚುನಾವಣೆ ಬರುವ ಮಟ್ಟ ಜನರಿಗೆ ಮೋಸ ಮಾಡುವಂತ ಗ್ಯಾರಂಟಿ ಅಂದ್ರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ 5 ಗ್ಯಾರಂಟಿ ಸುಳ್ಳು ಗ್ಯಾರಂಟಿ. ಮತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಕಳೆದ 10 ವರ್ಷ ಅಕ್ಕಿ ಕೊಡ್ತಾ ಇದ್ದಾರೆ. ಕೊರೋನಾ ಅಂತ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ವಿಚಾರ ಮಾಡ್ತಾ ಇತ್ತು ಕೊರೋನಾದಲ್ಲಿ ಏನು ಈ ಭಾರತ ದೇಶದ ಆಗೋದಂತ. ಆದ್ರೆ ಕೊರೋನಾ ಸಂದರ್ಭದಲ್ಲಿ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಜನರಿಗೆ ಯಾವುದು ತೊಂದರೆ ಆಗಬಾರ್ದು ಆಗ್ತಾರ ನೋಡ್ಕೊಳ್ಳುವಂತ ಕೆಲಸ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. 18 ತಾಸು ಕೆಲಸ ಮಾಡುವಂತ ಪ್ರಧಾನಿ, ಯಾವುದೂ ಚಟ ಇಲ್ಲ. ನವರಾತ್ರಿಯಲ್ಲಿ ಬನ್ನಿ ರಾಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆತು, ಅವ್ರ ಕೈಲಿ ಪ್ರಾಣ ಪ್ರತಿಷ್ಠೆ ಆತು, ಭಗವಾನ ಶ್ರೀರಾಮ ಅದ. 13 ದಿವಸ ಬರೀ ಸರ್ಬತ್ ಕುಡಿದಿರುವಂತ ಪ್ರಧಾನಿ. ನಂದು ವಯಸ್ಸಿಗೆ 50 ವರ್ಷ ಆತು, ನಾ ಇಂಥ ಪ್ರಧಾನಿ ಮೊದಲು ನೋಡಿಲ್ಲ, ಮುಂದೂ ನೋಡಕ್ ಆಗ್ತಿತ್ತು ನನಗೆ ಗೊತ್ತಿಲ್ಲ. ಬಹಳಷ್ಟು ಪ್ರಧಾನಮಂತ್ರಿಗಳು ನೋಡಿದೀವಿ, ಯಾರು ಕೆಟ್ಟ ಅಂತ ಹೇಳೋದಿಲ್ಲ. ಆದ್ರೆ 13 ದಿವಸ ಉಪವಾಸ ಇಟ್ಟು ರಾಮ ಪ್ರತಿಷ್ಠಾಪನೆ ಮಾಡ್ಬೇಕಂತ ಈ ತರ ಧರ್ಮ ಮತ್ತು ದೇವರ ಪೂಜೆ ಮಾಡುವಂತ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅಂತ ನಾವು ಹೆಮ್ಮೆದಿಂದ ಹೇಳ್ಬಹುದು ಈ ವೇದಿಕೆ ಮುಖಾಂತರ. ನಿಮಗೂ ನಾ ಅಷ್ಟೇ ಹೇಳೋದು, ರಾಮ ಮಂದಿರ ಕಟ್ಟಿ ನಾವು ನರೇಂದ್ರ ಮೋದಿ ಬೇಕೋ ಏನೋ ರಾಮ್ ಇಲ್ಲ ಅಂತ ಹೇಳೋರು ಕಾಂಗ್ರೆಸ್ದವ್ರು ಬೇಕೋ ಆ ತೀರ್ಮಾನ ಮಾಡುವಂತ ಚುನಾವಣೆ ಈ ಬರುವಂತ 5ನೇ ತಾರೀಕು ಆಗುವಂತ ಚುನಾವಣೆ. ಈ ಭಾರತ ದೇಶ ನಾವು ರಾಮ ಪೂಜೆ ಮಾಡ್ತೇವೆ, ಗಣಪತಿ ಪೂಜೆ ಮಾಡ್ತೇವೆ, ಮಹಾದೇವ್ ಪೂಜೆ ಮಾಡ್ತೇವೆ, ಲಕ್ಷ್ಮೀ ಸರಸ್ವತಿ ದುರ್ಗೆ ಪೂಜೆ ಮಾಡ್ತೇವೆ, 33 ಕೋಟಿ ದೇವರು ಪೂಜೆ ಮಾಡುವ ಪರಂಪರೆ ಹೊಂದಿರಂತ ನಾವು ಭಾರತೀಯರ ಆ ಪರಂಪರೆ ರಕ್ಷಣೆ ಮಾಡುವಂತ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಸೋಮನಾಥ್ ಹೋಗ್ತಾನೆ. ತನ್ನ ಹುಟ್ಟಹಬ್ಬ ದಿವಸ ಸೈನಿಕರ ಜೊತೆ ದೀಪಾವಳಿ ಹಬ್ಬ ಮಾಡುವಂತ ಪ್ರಧಾನಿ, ದೇವರ ಧರ್ಮ ಸೈನಿಕರ ಬಗ್ಗೆ ಚಿಂತನೆ ಮಾಡುವಂತ ಪ್ರಧಾನಿ 50 ವರ್ಷದಲ್ಲಿ ಮೊದಲೇ ಸಲ ನೋಡ್ತಾ ಇದ್ದೀವಿ. 18 ತಾಸು ಕೆಲಸ ಮಾಡ್ತಾರೆ. 23 ವರ್ಷ ರಾಜಕೀಯ ಜೀವನದಲ್ಲಿ 1 ದಿವಸ ಕೂಡ ರಜೆ ತಗೊಂಡಿಲ್ಲ, 1 ದಿವಸ ಕೂಡ ಮನೆಯಲ್ಲಿ ಕೂತಿಲ್ಲ. ಇಷ್ಟೆಲ್ಲ ಮನೆ ಸಂಸಾರ ಇಲ್ಲ. ನನ್ನ ಭಾರತ ದೇಶ ಜನರ ಇದ ನನ್ನ ಪರಿವಾರ ಅಂತ ಹೇಳುವಂತ ನರೇಂದ್ರ ಮೋದಿ ಅವರಿಗೆ ನಾವು 3ನೇ ಸಲ ಪ್ರಧಾನಮಂತ್ರಿ ಮಾಡುವಂತ ಧರ್ಮ ಜವಾಬ್ದಾರಿ ನಮ್ಮದಿದೆ. ಅದಕ್ಕೆ ಈ ಚುನಾವಣೆಯಲ್ಲಿ ನೀವು ಬರೀ ಓಟ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಹಾಕ್ತಾ ಇಲ್ಲ, ಭಜನ್ ಜಾರಕಿಹೊಳಿ ಸಾಹೇಬ್ರಿಗೆ ಹಾಕ್ತಾ ಇಲ್ಲ, ನೀವು ಓಟ್ ಹಾಕ್ತಾ ಇದ್ದೀರಿ ಈ ದೇಶ ಧರ್ಮ ಸಂಸ್ಕೃತಿ ರಕ್ಷಣೆ ಮಾಡುವಂತ ನರೇಂದ್ರ ಮೋದಿಗೆ ಹಾಕ್ತಾ ಇದ್ದೀರಿ. ಈ ಮಾತು ನೀವು ಮರೆಯಬಾರದು. ಮತ್ತೆ ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ನಾ ಏನೋ ಇಲ್ಲಿ ಬಂದ ಏನಾರೇ ನನಗೆ ಸಿಗೋದಿದೆ, ನನಗೆ ಕೊಡೋರಿದ್ದಾರೆ ಅಂತ ಮಾತಾಡ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ಮತ್ತು ಭಾಲ್ಚಂದ್ ಜಾರಕಿಹೊಳಿ ಒಳಗೆ ಬಹಳ ದೊಡ್ಡ ಆಸೆ ಇಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ. ಇವ್ರು ಇಬ್ರು ಇದಾರೆ ಅಂದ್ರೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ 100% ಗೆಲ್ತಾರಂತ ವಿಶ್ವಾಸದಿಂದ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಇಲ್ಲಿ ಅಭ್ಯರ್ಥಿ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ನಾನು ನಿಮ್ಮ ಅನುಭವಿ ಜನರಿಗೆಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ, ನೀವು ಎಲ್ಲ ಯಾವಾಗ್ಲೂ ಆಶೀರ್ವಾದ ಮಾಡ್ಕೊಂಡು ಬಂದಾರೆ ಭಾಲ್ಚಂದ್ರ ಜಾರಕಿಹೊಳಿ ಸಾಹೇಬರಿಗೆ. ಆದ್ರೆ ಈ ಸಲ ಆಶೀರ್ವಾದ ಮಾಡ್ರ ಅವ್ರೇನ್ 40 ವರ್ಷ ರಾಜಕೀಯ ಜೀವನದಲ್ಲಿ ನಿಮ್ಮ ಬಗ್ಗೆ ಇರುವಂತ ಅವ್ರ ಕಳವಳಿ ಇರುವಂತ ನಿಮ್ಮ ಬಗ್ಗೆ ಪ್ರೀತಿ ಭಾವನೆ ಇದೆಯಲ್ಲ, ಅದಕ್ಕೆ ನಿಜವಾಗ ಅರ್ಥ ಕೊಟ್ಟಂಗ ಆಗ್ತೈತಿ. ಈ ಚುನಾವಣೆ ಭಾಲ್ಚಂದ್ ಜಾರಕಿಹೊಳಿ ಸಾಹೇಬ್ರ ಪ್ರತಿಷ್ಠೆ ಚುನಾವಣೆ ತಿಳ್ಕೊಂಡ ತಾವೆಲ್ಲರೂ ಕೂಡ ಬರುವಂತ 7ನೇ ತಾರೀಕು ಕರೆಕ್ಟ್ 1 ತಿಂಗಳಲ್ಲಿ ನೋಡುವಂತ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ದಿಲ್ಲಿ ಕಳಿಸಿ ಭಾಲ್ಚಂದ್ ಜಾರಕಿಹೊಳಿ ಸಾಹೇಬ್ರ ಗೌರವ ಬೆಳೆಸುವಂತ ಕೆಲಸ ಅನುಭವಿ ಕ್ಷೇತ್ರ ಜನ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ. ಅದಕ್ಕೆ ನಿಮ್ ಕಡೆ ಕೈ ಮುಗಿದು ವಿನಂತಿ ಮಾಡಕ್ ಬಂದಿದ್ದೀವಿ ನಾವು. ತಾವೆಲ್ಲರೂ ಕೂಡ ಏನು ಪ್ರೀತಿಯಿಂದ ವಿಶ್ವಾಸದಿಂದ ಒಂದು ಆವಾಜ್ ಕೊಟ್ಟರು ಈ ತರ ಬರ್ತೇವೆ. ನಾನು ಕೂಡ MLA 10 ವರ್ಷ, ಅನಿಲ್ ಬೆನ್ಕೆ ಅವರು MLA, ಬಹಳಷ್ಟು ಜನ ರಾಜಕೀಯ ಮಾಡೋರು ನಾವು ಇದ್ದೇವೆ. ಆದ್ರೆ ಈ ತರ ಪ್ರೀತಿ ವಿಶ್ವಾಸ ನಾವು ಎಲ್ಲಿ ನೋಡಕ್ ಸಿಗಲಿಲ್ಲ. ನಮ್ಗೆ ಜನ ಹಿಂಗೆ ಪ್ರೀತಿ ಮಾಡ್ತಾರಲ್ಲ ನೋಡು, ಬಹಳ ಮಂದಿ ಬೆನ್ನ ಹಾಕ್ತಿದಾರ, ನಾವು ಇದೇವು ಮಾಡ್ರಿ ನಮ್ ಜೊತೆ ಬರೀರಿ. ಈ ವ್ಯಕ್ತಿ ಕಡೆ ಇರುವಂತ ಅದ ಶಕ್ತಿ ಏನಿದೆ ಅದು ದೇವರಿಗೆ ಗೊತ್ತಾ. ನಾವ್ ಒಂದು ಮಾತು ಹೇಳ್ತಾ ಇರ್ತೇನೆ ನರೇಂದ್ರ ಮೋದಿ ಅವ್ರ ಬಗ್ಗೆ. ನರೇಂದ್ರ ಮೋದಿ ಅವ್ರಿಗೆ ನಾವು ಕೆಮ್ಮ ನೆಗಡಿ ಜ್ವರ ಬಂದಿದ್ದು ನೋಡಿಲ್ಲ. ಈ ಮನುಷ್ಯ ಇವಾಗ ಆರಾಮಿಲ್ಲ ಅಂತ ಮಲ್ಕೊಂಡಿಲ್ಲ. ಇದ್ರ ಅರ್ಥ
ದೇವರ ಆಶೀರ್ವಾದ ತಗೊಂಡು ಬಂದಿನಂತ ನರೇಂದ್ರ ಮೋದಿ ಇವತ್ತು ದೇಶದ ಪ್ರಧಾನಿಯಾಗಿ ಈ ದೇಶ ನಡೆಸ್ತಾ ಇದ್ದಾರೆ. ಯಾವುದೂ ಕಾಯಿಲೆ ಇಲ್ಲ, ಬರೀ ದೇಶ ಮತ್ತೆ ದೇಶದ ಪ್ರಗತಿ ಬಗ್ಗೆ ಚಿಂತನೆ ಮಾಡುವಂತ ನರೇಂದ್ರ ಮೋದಿ. ಅದೇ ತರ ನಿಮ್ಮ ಅರಬಾವಿ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರ ಯಾವುದೂ ಚಿಂತನೆ ಇಲ್ಲ, ಯಾವುದೂ ವಿಚಾರ ಇಲ್ಲ. ಆ ಜನರ ಹೃದಯದಲ್ಲಿ ಬಹಳ ಮಂದಿ ಚುನಾವಣೆ ಗೆಲ್ತಾರ್ರಿ, ಆದ್ರೆ ಜನರದ ಹೃದಯ ಗೆಲ್ಲುವಂತ ಶಕ್ತಿ ಬಹುಶಃ ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವ್ರ ಕಡೆ ಏನಿದೆಯಲ್ಲ, ನಾವೇ ಮತ್ತು ಅವ್ರ ಕಡೆ ನೋಡಿಲ್ಲ. ನನ್ನ ಬಹಳ ನೇರವಾಗಿ ಫಸ್ಟ್ ಮಾತಾಡ್ತೇನೆ. ನನ್ ಕೆಲವು ಮಂದಿ ಅಂತಾರೆ ಇದ್ರ ಬಾಯ ಹರಕಿರ್ತಾರೆ, ಅದನ್ನ ನಾನು ಒಂದು ಮಾತು ಹೇಳ್ತೇನೆ. ನನಗಿನ್ನೂ ಏನು ಪ್ರೀತಿ ಅಂತದ್ ಏನು ಮಾಡಿಲ್ಲ ನನ್ನ ಮೇಲೆ, ನಿಮ್ಗೆ ಎದುರುಗಡೆ ಹೇಳ್ತೇನೆ ಸ್ಟೇಜ್ ಮೇಲೆ. ಆದ್ರೂ ಅವ್ರ ಕಡೆ ಏನು ಶಕ್ತಿ ಇದೆ ಅದು ಒಪ್ಕೊಳ್ಳುವಂತ ಧರ್ಮ ಕರ್ತವ್ಯ ನಂದಿದೆ, ಅದು ಶಕ್ತಿ ಒಪ್ಕೋತಾ ಇದೆಯನ್ನ. ನನಗಿನ್ನೂ ಏನು ಮಾಡಿಲ್ಲ, ಮುಂದೆ ಮಾಡಬಹುದು ಅಂತ ಆಸೆ ಇಟ್ಕೊಂಡಿದ್ದೀರ. ಮತ್ ನಿಮ್ ಕಡೆ ಏನಿದ್ರು ಹೇಳ್ರಿ, ಅದು ತಗೊಂಡು ಬರ್ತೇನೆ ಬೇಕಾದ್ರೆ ನನ್ನ ಮೇಲೆ ಗುರುಪಾತ್ರಕ್ಕೆ ಆಗ್ಲಿ ಅಂತ. ಯಾಕಂದ್ರೆ ಇಂಥ ಒಬ್ಬ ವ್ಯಕ್ತಿ ಜೊತೆಗೆ ನಿಂತ್ರ ಹೇಳ್ತಾರು ರಾಜಕಾರಣದಲ್ಲಿ ಗಾಡ್ ಫಾದರ್ ಬೇಕಂತ, ಗಾಡ್ ಫಾದರ್ ಇದ್ರ ಮುಂದೆ ವ್ಯಕ್ತಿ ಬೆಳೀತಾನೆ ಅಂತ ಹೇಳ್ತಾರು. ನಾವು ಒಬ್ಬ ಸ್ಟೇಜ್ ಮೇಲೆ ಹೇಳ್ತಾರೆ ಗಾಡ್ ಫಾದರ್ ಮಾಡ್ಕೊಳಕ್ ತಯಾರಿದೆ ಅನ್ನ, ಆದ್ರೆ ಆಶೀರ್ವಾದ ಆಗಲಿ ಅಂತ. ಇಂಥ ವ್ಯಕ್ತಿ ಸಿಗೋದು ಕಷ್ಟ ಈಗಿನ ಕಾಲದಲ್ಲಿ. ಜನರ ಪರವಾಗಿ ಜನರ ಸೇವೆ ಮಾಡಬೇಕು, ನನ್ನ ಕ್ಷೇತ್ರದಲ್ಲಿ ಜನರಿಗೆ ಎಲ್ಲ ಏನ್ ಬೇಕಾದ್ರೂ ಕೊಡುವಂತ ದೊಡ್ಡ ಮನಸ್ಸು. ಬಹಳಷ್ಟು ದುಡ್ಡು ಕಿಶಾಗ ಇರ್ತಾವ್ರಿ, ಕಿಶಾಕ್ ಕೈ ಹಾಕೋದ ಬಹಳ ಮುಷ್ಕಿಲ, ಕೈ ಹಾಕೋದಿಲ್ಲ ಮಕ್ಕಳು. ಚಾ ಕುಡಿಸೋದು ಕಷ್ಟ, ಆದ್ರೆ ಇದು ಈ ಮನುಷ್ಯನ ಹೃದಯ ಅಂದ್ರೆ ಕರ್ಣಕ್ಕಿಂತ ಮುಗಿದ ಏನು ಬೇಕಾದ ತಗೊಂಡು ಏನು ಬೇಕಾದ ಜನರ ಮೇಲೆ ಉದಾಹರಿಸುವಂತ ಒಂದು ಆ ಶಕ್ತಿ, ಆ ಮನಸ್ಸಿಟ್ಟಿನಂತ ಶಾಸಕರು ನಿಮಗೆ ಸಿಕ್ಕಿದರು. ನೀವು ಅರಬಾವಿ ಕ್ಷೇತ್ರ ನಿಜವಾಗ್ಲೂ ಎಲ್ಲರೂ ಭಾಗವಹಿಸಿದ್ದೇನೆ ಅಂತ ವ್ಯಕ್ತಿಯ ನೇತೃತ್ವದಲ್ಲಿ ಅರಬಾವಿಯಲ್ಲಿ ಇದು ಕೆಲಸ ನಡೀತಾ ಇದೆ. ಅರ್ಥದಲ್ಲಿ ಇವತ್ತು ಯಾವುದು ಬಹಳಷ್ಟು ಬೇರೆ ವಿಷಯಗಳು ಇದಾವು. ನರೇಂದ್ರ ಮೋದಿ ಅವರು ಏನೇನು ಕೆಲಸ ಮಾಡೋದು, ಏನೇನು ಯೋಜನೆಗಳು ಇದಾವು ನಾವು ಮಾತಾಡಕ್ಕೆ ಹೋಗುದಿಲ್ಲ. ಅರಬಾವಿದಾಗ ಅವಶ್ಯಕತೆ ಇಲ್ಲ, ಇಲ್ಲಿ ಒಂದೇ ಒಂದು ಯೋಜನೆ ನೋಡೋದು ಬಾಲಚಂದ್ರ ಜಾರಕಿಹೊಳಿ ಯಾರು ಯಾವುದು ನಡೆಯೋದಿಲ್ಲ ಅಂತ. ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರು ಇದ್ದರು, ಅವ್ರ ಕಡೆ ನೋಡೋದಿದೆ ನಿಮ್ಗೆಲ್ಲರಿಗೆ. ಅವರು ಅದ್ಗಿಲ್ ಮೇಲೆ ಇರುವಂತ ಜವಾಬ್ದಾರಿ ಇದೆ. ನಾವು ಕೂಡ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರ ಅರಬಾವಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ, ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಇವತ್ತು ಬಂದ ಒಂದು ದೊಡ್ಡ ಶಕ್ತಿ ತಗೊಂಡು ಹೋಗೋಣ. ಈ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿದೆ ಟಿವಿಗ, ಏನದ ಒಂದು ಯಾವ್ದೋ ಕಂಪ್ಲೇನ್ ಇದು ಬೂಸ್ಟ್ ಆಫ್ ಮೈ ಎನರ್ಜಿ ನೋಡ್ರಿ, ಇಲ್ಲಿ ಹಳ್ಳಿಯಾಗ ಎಷ್ಟು ಭಾರಿ ಇದೆ ಕಂಪ್ಲೇನ್, ಇದು ಬೂಸ್ಟ್ ಆಫ್ ಮೈ ಎನರ್ಜಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಅದ್ ತಗೊಂಡ್ರೆ ಶಕ್ತಿ ಬರ್ತಿತ್ತಂತ ಟಿವಿ ಮೇಲೆ ಬರ್ತಾ ಇರ್ತಿತ್ತು. ಅದಕ್ಕೆ ನಾ ಇವತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನೀನು ಹೇಳಿ, ಸರ್ ಅರಬಾವಿ ಗೋಕಾಕ್ ಪ್ರಾರಂಭ ಮಾಡೋನು, ನಾವು ಒಂದು ಬೂಸ್ಟ್ ತಗೊಂಡು ಹೋಗೋಣ ಗೋಕಾಕ್ ಅರಬಾವಿ ಅಂತ. ಅಂದ್ರೆ ವೃತ್ತಿ ಕ್ಷೇತ್ರದಲ್ಲಿ ಚಾಲು ಆಗ್ತೈತಿ. ಇವತ್ತು ನಾವು ಇದು ಕಾಂಪ್ಲೇನ್ ಅಲ್ಲ, ಇದಕ್ಯಾನ್ ಬೇರೆ ಶಬ್ದ ಇಲ್ಲ, ಇಂಥದ್ದು ಎನರ್ಜಿ ನೀವು ಇವತ್ತು ಕೊಡ್ತಾ ಇದ್ದೀರಿ. ಮತ್ತೆ ಇದು ಒಂದೇ ಸಭೆ ನನಗೆ ಗೊತ್ತೈತಿ, ಮತ್ತೊಂದು ಅವಶ್ಯಕತೆ ಇಲ್ಲ ಅರಬಾವಿಯಲ್ಲಿ. ಇದು ಮೊದಲೇ ಸಭೆ, ಇದು ಕೊನೆ ಸಭೆ. ಇನ್ನು ಇಲ್ಲಿ ಕಾಂಗ್ರೆಸ್ ಅವರು ಬರೋದಿಲ್ಲ, ಯಾರು ಬರೋದು ಅವಶ್ಯಕತೆ ಇಲ್ಲ. ಇಲ್ಲಿ 70,000ದಿಂದ 1 ಲಕ್ಷ ಲೀಡ್ ಇಲ್ಲಿ ಅರಬಾವ್ಯಾಗ ಆಗೋದಿದೆ. ಇದ್ರಾಗ ಏನು ಮಾತು ಇಲ್ಲ. ಅವ್ರು ಏನೇನು ತಿರ್ಗಾಕದಾರ ಕಾಂಗ್ರೆಸ್ ಅವ್ರು ತಿರ್ಗಲಿ, ಅವ್ರು ಏನೋ ಮತ್ತೊಂದು ಏನೇನೋ ತಪ್ಪು ಪ್ರಚಾರಗಳು ಮಾಡಾಕದಾರ. ಆದ್ರೆ ಇಲ್ಲೇನು ನಾಟೋದಿಲ್ಲ, ಇಲ್ಲೇನು ಬರೋದಿಲ್ಲ. ಮತ್ತೆ ಅವ್ರಿಗೂ ಹೆದರಿಕೆ ಗೋಕಾಕ್ ಅರಬಾವಿದೇ ಇದೆ. ಗೋಕಾಕ್ ಅರಬಾವಿ ಒಂದು ಲೀಡ್ ಕಡಿಮೆ ಮಾಡ್ಬೇಕೇನಂತ ಹೋಗಿ ದಿವಸ ದೇವ್ರು ಕೂಡ ಕೊಡ್ರಾಕದಾರ. ಅಲ್ಲಿ ದೇವ್ರು ಹೇಳಕದ ಆ ಥರದ ಔಷಧ ನನ್ನ ಕಡೆ ಇಲ್ಲ, ನೀ ಅಕ್ಕ ಬರಾಕ್ ಹೋಗು ನನ್ನ ಕಡೆ, ಅದ ಸ್ಪೆಷಲ್ ಇದೆ. ಅದ್ರ ಮೇಲೆ ನೀನು ಯಾವ್ದು ಮೆಡಿಸಿನ್ ಬಂದಿಲ್ಲ, ನೀನು ಏನಿದ್ರ ಆ ಕಡೆ ಬೇರೆ ಕಡೆ ನಿಂದೆಲ್ಲ ನಡ್ಸ ಅಂತ ಹೇಳಿದಾರು. ಮನೆ ಬಂದು ಅಳಾಕತ್ತಿಳು, ನಾನು ಅಳ್ಬೇಡ ಅಕ್ಕ, ನಿನ್ಗೆ ಎಷ್ಟು ಕೊಡೋದ, ನೀ MLA ಇದೀನಿ, ನಿನ್ನ ತಮ್ಮ MLC ಇದಾನ, ಮತ್ತು ಮಗ MP ಆಗ್ಬೇಕಂತ ಕನಸು ನೋಡಾಕದಿ. ಆದ್ರೆ ಇಲ್ಲಿ ಗೋಕಾಕ್ ಅರಬಾವಿಯಾಗ ದೊಡ್ಡ ಬ್ರೇಕ್ ಇದೆ. ಆ ಬ್ರೇಕ್ ಮುಂದೆ ಇದು ಮಾಡಿ ನಿನ್ಗೇನು ಮುಂದೆ ಗಾಡಿ ಹೋಗೋದಿಲ್ಲ. ಸುಮ್ಮ ಎಷ್ಟು ದುಡ್ಡಿದಾವ ಅಷ್ಟು ಖರ್ಚು ಮಾಡು, ಆರಾಮ್ ಮನ್ಯಾಗ ಕೂಡ್ರು. ಜಗದೀಶ್ ಶೆಟ್ಟರ್ ಸಾಹೇಬ್ರ ಸಂಸದರಾಗವ್ರ. ಅರಬಾವಿ ಮತ್ತು ಗೋಕಾಕದಲ್ಲಿ 1.5 ಲಕ್ಷ ಲೀಡ್ ಆಗೋದಿದೆ. ಭಾರತೀಯ ಜನತಾ ಪಾರ್ಟಿ ಸಂಸದರಾಗಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ದಿಲ್ಲಿಗೆ ಹೋಗೋರಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ 2 ಕ್ಷೇತ್ರದಿಂದ 1.5 ಲಕ್ಷ ಲೀಡ್ ತಗೊಂಡ ಜಗದೀಶ್ ಶೆಟ್ಟರ್ ದಿಲ್ಲಿಗೆ ಹೋಗ್ತಾರೆ. ನರೇಂದ್ರ ಮೋದಿ 3ನೇ ಸಲ ಪ್ರಧಾನಮಂತ್ರಿ ಆಗ್ತಾರೆ. ಆ ವಿಶ್ವಾಸದಿಂದ ನಿಮ್ ಕಡೆ ಬಂದಿದ್ದೀವಿ ಅಂತ ಹೇಳಿ ನಿಮ್ಗೆ ಒಂದೇ ಒಂದು ಮಾತು ಎಲ್ಲರಿಗೆ ನಾ ಎಲ್ಲಾ ಕಡೆ ಹೇಳ್ತಾ ಇದ್ದೇನೆ, ಇಲ್ಲೂ ಹೇಳ್ತಾ ಇದ್ದೇನೆ, ನಂಗೆ ಒಂದು ಮಾತು ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಅರಬಾವಿ ಕೆಲವು ಮಂದಿ ಕಾರ್ಯಕರ್ತರ ನನಗೆ ಕೇಳ್ತಾ ಇದ್ರು, ಸಂಜಯ್ ಪಾಟೀಲ್ ನೀವು ಆಕಾಂಕ್ಷಿ ಇದ್ರಿ ಅಲ್ಲ, ನೀವು MP ಆಗ್ಬೇಕು ಅನ್ನಕತ್ತಿದ್ರಿ, ನಮ್ಗೆ ಅನ್ಸಿತ್ ನೀವೇನು ಪ್ರಚಾರಕ್ಕೆ ಬರ್ತಿರೋ ಇಲ್ಲ.
ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಮೊದಲ ಕನಸು ನೋಡೋದ ಮನುಷ್ಯನ ಸ್ವಭಾವ. ನನಗೂ ಕನಸಿತ್ತು ನಾನು ಸಂಸದ ಆಗ್ಬೇಕಂತ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹಿರಿಯರು ತಗೊಂಡಿನಂತ ತೀರ್ಮಾನ ದೇವ್ರದ ಪ್ರಸಾದ. ಆ ಪ್ರಸಾದ ತಗೊಳ್ಳೋದ ಮತ್ ಕೆಲಸ ಮಾಡೋದ ಸ್ವಭಾವ ಇದ್ದಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ. ನಾವು ಕಾಂಗ್ರೆಸ್ ಕಾರ್ಯಕರ್ತರ ಅಲ್ಲ. ಇಲ್ಲಿ ಎಲ್ಲ ಮತ್ತೊಂದು ಜಾಗಕ್ಕೆ ಹೋಗಾಕ ಇಲ್ಲೇ ಸಾಯವ್ರ ಇಲ್ಲೇ ಹುಟ್ಟಿದೀವಿ. ಈ ಕೇಸರಿ ಶಲ್ಯ ಹಂಗೆ ಕೊಲಾಗ ಹಾಕೊಂಡಿಲ್ಲ. ಮ್ಯಾಲಿನ ಕಾಲಕ್ಕೆ ತಕ್ಕ ಹರಿದ್ರ ಬರೀ ನಿಮಗೆ ಕೇಸರಿನ ಕಾಣೋದ, ಹಿಂದುತ್ವ ಕಾಣೋದ. ಭಾರತೀಯ ಜನತಾ ಪಾರ್ಟಿ ಮೇಲೆ ಪ್ರೀತಿ ಮತ್ತು ವಿಶ್ವಾಸ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ನಾವು ದೇಶ ಹುಟ್ಟಾಗ ನಾವು ಹುಟ್ಟಿಲ್ಲ, ದೇಶ ಸ್ವತಂತ್ರ ಆದಾಗ ನಾವು ಹುಟ್ಟಿಲ್ಲ, ದೇಶ ಸಲ ನಾವು ಏನೂ ಮಾಡಿಲ್ಲ. ಈ ದೇಶ ಸ್ವತಂತ್ರ ಮಾಡ್ಬೇಕಾದ್ರೆ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ, ಎಲ್ಲ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ನಾ ಆಗ್ಲಿ ನೀವಾಗ್ಲಿ ದೇಶಕ್ಕೆ ಏನು ಕೊಟ್ಟಿಲ್ಲ. ಅದ್ರ ದೇಶ ಉಳಿಬೇಕು, ದೇಶ ಬೆಳಿಬೇಕಂತ ಒಬ್ಬ ಪ್ರಧಾನಮಂತ್ರಿ ರಾತ್ರಿ ಆಗ್ಲಿ ದುಡಿತಾ ಇದ್ದಾರೆ. ಅವ್ನ ಕೈ ಬಲ ಪಡಿಸ್ಬೇಕಾದ್ರೆ ನಮ್ಮ ಕಡೆ ಕೊಡಕ್ಕೂ ಏನಿಲ್ಲ. ಈ ದೇಶದ ಸಂವಿಧಾನ ಬರ್ದಿನಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೊಂದು ಹುಟ್ಟಾಗ ಒಂದು ಫ್ರೀದಾಗ ಒಂದು ಗಿಫ್ಟ್ ಕೊಟ್ರಂದ್ರೆ ನೀವು ಹುಟ್ಟಿದ ಮೇಲೆ ನಿಮ್ಗೆ ಒಂದು ಕೊಡೋದ ಒಂದು ಓಟದ ಅಧಿಕಾರ. ನೀವು ಯಾರಿಗೆ ಕೊಡೋದ ತೀರ್ಮಾನ ನೀವು ಮಾಡ್ರಿ ಅಂತ. ಆ ತೀರ್ಮಾನ ಮಾಡುವಂತ ಜವಾಬ್ದಾರಿ ನಮ್ದಿದೆ. ಈ ದೇಶ ಉಳಿಸುವಂತ ನರೇಂದ್ರ ಮೋದಿ ಅವ್ರ ಕೈ ಬಲ ಪಡಿಸ್ಬೇಕಂತ ನಮ್ಗೆ ಫ್ರೀದಾಗ ಸಿಕ್ಕಿನಂತ ಒಂದು ಓಟದ ಅಧಿಕಾರ ನಾವು ನರೇಂದ್ರ ಮೋದಿ ಕೈ ಬಲ ಪಡಿಸ್ಲಿಕ್ಕೆ ಉಪಯೋಗ ಮಾಡೋದ. ಅದೇ ನಿಜವಾಗ ಭಾರತ ದೇಶದಲ್ಲಿ ಹುಟ್ಟಿದ್ರೆ ನಮ್ಮ ಜೀವನಕ್ಕೆ ಸಾರ್ಥಕ ಆಗ್ತದೆ ಅಂತ ತಿಳ್ಕೊಂಡ ಬರುವಂತ 7ನೇ ತಾರೀಕು ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವ್ರ ಕೈ ಬಲ ಪಡಿಸ್ಲಿಕ್ಕೆ ಭಾರತ ಜಾರಕಿಹೊಳಿ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ. ಅದಕ್ಕೆ ನೀವು ಅರಭಾವಿ ಕ್ಷೇತ್ರದಿಂದ ಜಾಸ್ತಿ ಲೀಡ್ ಕೊಡುವಂತ ಕೆಲಸ ಮಾಡ್ತೀರಂತ ವಿಶ್ವಾಸದಿಂದ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕ್ಷೇತ್ರದ NDA ಅಭ್ಯರ್ಥಿಗಳು ಹಾಗೂ ಕರ್ನಾಟಕ ಗಣ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡ್ಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು, ಈ ಭಾಗದ ನಮ್ಮ ರೈತ ಬಾಂಧವರು ಎಲ್ಲ ನೇತೃತ್ವ ವಹಿಸಿದಂತ ಈ ಭಾಗದ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರೇ, ಜಿಲ್ಲಾ ಅಧ್ಯಕ್ಷರಾದಂಥ ಸುಭಾಷ್ ಗೌಡ ಪಾಟೀಲ್ ಅವರೇ, ಸಂಸತ್ ಸದಸ್ಯರಾದಂಥ ಶ್ರೀಮತಿ ಮಂಗಳಾ ಅಂಗಡಿ ಅವರೇ, ಜಿಲ್ಲೆ ವಕೀಲರೇ, ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾದಂಥ ಅನಿಲ್ ಬೆನಕೆ ಅವರೇ, ಮತ್ತು ಇದೀಗ ಮಾತನಾಡಿದಂಥ ಬಿಜೆಪಿಯ ಹಿರಿಯ ಮುಖಂಡರು ಮತ್ತು ಈ ಒಂದು ಲೋಕಸಭಾ ಕ್ಷೇತ್ರದ ಸಂಚಾಲಕರಾದಂಥ ಮಾಜಿ ಶಾಸಕರಂತ ಸಂಜಯ್ ಪಾಟೀಲ್ ಅವರೇ, ಬಸವನಗೌಡ್ರೆ ಮತ್ತು ನಮ್ಮ ಹೋಗಿದ್ವಿ ಗೋಕಾಕದಲ್ಲಿ ಇದೇ ರೀತಿಯಾದ ಬೃಹತ್ ಸಮಾವೇಶ. ಇಲ್ಲಿ ಅರಬಾವಿಗೆ ಬಂದ್ರೆ, ನಾಗನೂರಿಗೆ ಬಂದ್ರೆ ಇಲ್ಲಿ ಬೃಹತ್ ಸಮಾವೇಶ. ಬಹುಶಃ ನಾನು ಇಡೀ ಜಿಲ್ಲೆಯಲ್ಲಿ, ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ಈ ಎರಡೂ ಸಭೆಗಳಿದಾವಲ್ಲ, ಅತ್ಯಂತ ದೊಡ್ಡದಾದ ಸಭೆಗಳು. ಬಹುಶಃ ಮುಂದಿನ ಈ ರಿಸಲ್ಟು, ಲೋಕಸಭಾ ರಿಸಲ್ಟು ಏನಾಗ್ತದೆ ಇದು ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಾಕ್ಷಿ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ಮುಂದೆ ನಿಂತು ಫೈಟ್ ಮಾಡ್ತಾರೆ. ಮುಂದೆ ನಿಂತು ಏನಿದು ಇದರ ಬದಲ ಮಾತಾಡಿ ಮುಗಿಸ್ಬಿಡ್ತಾರ. ಆದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು ಏನು ಹೆಚ್ಚಿಗೆ ಮಾತಾಡೋದಿಲ್ಲ, ಹಿಂದೆ ನಿಂತು ಫೈಟ್ ಮಾಡಿ ಅದರಲ್ಲಿ ವಿಜಯಶಾಲಿ ಆಗುವಂತ ಕೆಲಸ ಬಾಲಚಂದ್ರ ಮಾಡ್ತಾರೆ. ಏನು ಗುರಿ ಇರ್ತದಲ್ಲ, ಆ ಗುರಿ ಮುಟ್ಟುವಂತ ಕೆಲಸ ಅವ್ರು ಮಾಡ್ತಾರೆ. ಸರಳ ಸುಮ್ಮನೆ ಕೂತು ಮಾಡ್ತಾರೆ ಅವರು. ಅದು ಕ್ಯಾರೆಕ್ಟರ್ ನಾನು ನೋಡಿದ್ದೀನಿ. ಯಾಕಂದ್ರೆ ಇವತ್ತು ನಿನ್ನೆ ಸಂಬಂಧ ಅಲ್ಲ, ಭಾಳ ವರ್ಷದ ಸಂಬಂಧ ಅದ. 94ರಿಂದ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಅವರು ಸಹಿತ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಲಿ ಒಂದಾಗಿ ಕೆಲಸ ಮಾಡಿದ್ದೇವೆ. ಆ ರೀತಿಯಾದಂತ ಒಂದು ಮತ್ತೊಂದು ಬಾಲಚಂದ್ರ ಜಾರಕಿಹೊಳಿ ನೇಚರ್ ಅಂದ್ರೆ ಕಿಂಗ್ ಮೇಕರ್. ಹಿಂದೆ ನಿಂತು ಕೆಲಸ ಮಾಡಿ ಕಿಂಗ್ ಮೇಕರ್. ಹೀಗಾಗಿ ಆ ರೀತಿ ಇದ್ದಂತ ಒಂದು ಕಾಂಬಿನೇಷನ್ ಇವತ್ತು ಅರಬಾವಿ ಗೋಕಾಕ್ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ಸ್ಥಳ ಆಗಿದೆ, ಗಂಡು ಮೆಟ್ಟಿನ ಸ್ಥಳ. ಹೀಗಾಗಿ ಇಲ್ಲಿ ಇವತ್ತಿನ ಲೋಕಸಭಾ ಚುನಾವಣೆ
ಮಾನ್ಯ ಸುರೇಶ್ ಅಂಗಡಿ ಅವ್ರು ನಾವು ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ. ದೇವ್ರ ಸುರೇಶ್ ಅಂಗಡಿ ಅವ್ರು ನಮ್ಮ ಬೀಗರು, ಅವರು 4 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ 4 ಬಾರಿ ಇಲ್ಲಿಂದ ಆರಿಸಿ ಬಂದಾರ. 4 ಬಾರಿ ಆರಿಸಿ ಬಂದಾರ. ಶ್ರೀಮತಿ ಮಂಗಳಾ ಅಂಗಡಿಯವರು, ಅವರ ಸುರೇಶ್ ಅಂಗಡಿ ಅಕಾಲಿಕ ನಿಧನದಿಂದ ಬೈ ಎಲೆಕ್ಷನ್ನಲ್ಲಿ ನಿಮ್ಮ ಆಶೀರ್ವಾದದಿಂದ ಇವತ್ತು ಮಂಗಳಾ ಅಂಗಡಿಯವರು ಆರಿಸಿ ಬಂದರು. ಮತ್ತು ಸುರೇಶ್ ಅಂಗಡಿಯವರು ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡಿದ್ರು 4 ಸಲ MP ಇದ್ದು ನಿಮ್ಮ ಕಣ್ಣು ಮುಂದೆ ಇದೆ. ಅಷ್ಟೇ ಅಲ್ಲ, ಅವರು 4ನೇ ಬಾರಿ ಆರಿಸಿ ಬಂದಾಗ ನರೇಂದ್ರ ಮೋದಿ ಅವರು ಕರೆದು ರೈಲ್ವೆ ಮಿನಿಸ್ಟರ್ ಮಾಡಿದ್ರು. ರೈಲ್ವೆ ಮಿನಿಸ್ಟರ್, ಆ ರೈಲ್ವೆ ಮಿನಿಸ್ಟರ್ ಮಾಡಿದಾಗ ಬಹುಶಃ ಹಿಂದೆ ಬಹಳಷ್ಟು ಜನ ರೈಲ್ವೆ ಮಿನಿಸ್ಟರ್ ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾರೆ. ಅತಿ ಹೆಚ್ಚು ಉತ್ತಮವಾದಂತಹ ರೈಲ್ವೆ ಇಲಾಖೆ ಸಂಬಂಧಪಟ್ಟ ಕೆಲಸ ಕರ್ನಾಟಕದಲ್ಲಿ ಯಾರಿಂದ ಆಗಿದ್ರೆ ಅದು ಸುರೇಶ್ ಅಂಗಡಿ ಅವರಿಂದ. ಸುರೇಶ್ ಅಂಗಡಿ ಅವರಿಂದ ಯಾವ್ಯಾವ ಬಾಕಿ ಪೆಂಡಿಂಗ್ ಕೆಲಸ ಕಾರ್ಯಗಳು ರೈಲ್ವೆ ಅಧಿಕಾರಿಗಳು ಕರೆಸೋದು, ಶಾಸಕರು ಕರೆಸೋದು, MP ಗಳು ಕರೆಸೋದು, ಮೀಟಿಂಗ್ ಮಾಡೋದು, ತಕ್ಷಣವೇ ನಿರ್ಧಾರ ಮಾಡುವಂತಹದ್ದು. ಅವರು MOS ಸ್ಟೇಟ್ ಮಿನಿಸ್ಟರ್ ಇದ್ರು, ಆದರೆ ನಿಜವಾಗಿ ಅವರೇ ಕ್ಯಾಬಿನೆಟ್ ಮಿನಿಸ್ಟರ್ ರೀತಿಯಲ್ಲಿ, ಯಾಕಂದ್ರೆ PSQL ಸಂಪೂರ್ಣ ಅಧಿಕಾರ ಕೊಟ್ಟಿದ್ರು ರೈಲ್ವೆ ಮಿನಿಸ್ಟರ್ ಸುರೇಶ್ ಅಂಗಡಿ ಅವರಿಗೆ. ಹೀಗಾಗಿ ಅವರೊಂದು ಇಂಡಿಪೆಂಡೆಂಟ್ ಆಗಿ ರೈಲ್ವೆ ಇಲಾಖೆಯನ್ನ ನಿಭಾಯಿಸಿಕೊಂಡು ಇವತ್ತು ಕರ್ನಾಟಕ ದೊಡ್ಡ ಕೊಡುಗೆಯನ್ನ ಕೊಡುವಂತ ಕೆಲಸ ಇವತ್ತು ಯಾರಿಂದ ಆಗಿದ್ರೆ ಅದು ಸುರೇಶ್ ಅಂಗಡಿ ಅವರಿಂದ ಆಗಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಮಾಡಿದಂತ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಮುಂದುವರಿಸಬೇಕಾಗಿದೆ. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಈ ಕ್ಷೇತ್ರವನ್ನು ಎಷ್ಟು ಗಟ್ಟಿ ಮುಟ್ಟಾಗಿ ಇಟ್ಕೊಂಡಿದ್ದಾರೆ ನಮ್ಮ ಕಣ್ಣ ಮುಂದೆ ಇದೆ. ಯಾವುದೇ ಚುನಾವಣೆ ಬಂದ್ಲಿ, ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ದಲ್ಲಿ 70,000ಕ್ಕೂ ಹೆಚ್ಚು ಲೀಡ್ ತಿಳ್ಕೊರಿ. ಇಡೀ ಕರ್ನಾಟಕದಲ್ಲಿ ಒಂದು 4-5 ಜನ ಅಷ್ಟೇ ತಗೊಂಡಿದ್ದಾರೆ, 70,000 ಜಾಸ್ತಿ. ಅದರಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅರಬಾಯಿ ಕ್ಷೇತ್ರವನ್ನು ಹೀಗಾಗಿ ಈ ಚುನಾವಣೆಯಲ್ಲಿ ಇದು 70,000 ಅಸೆಂಬ್ಲಿಗೆ ಮತ್ತು ಲೋಕಸಭೆಗೆ ಎಷ್ಟು ಆಗ್ಬೇಕು ಹೇಳಿ ನೀವು? 1 ಲಕ್ಷ ಮೇಲೆ ಆಗ್ಬೇಕು, ಲೀಡ್ 1 ಲಕ್ಷ ಮೇಲೆ ಆಗ್ಬೇಕು. ಹೀಗಾಗಿ ಅದು ಆಗ್ತದೆ ಅನ್ನುವಂತ ವಿಶ್ವಾಸ ನನಗಿದೆ. ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ, 10 ವರ್ಷದಿಂದ ಪ್ರಧಾನಮಂತ್ರಿ ಅದ. ಹಿಂದೆ ಗುಜರಾತದ ಮುಖ್ಯಮಂತ್ರಿಯಾಗಿ 13 ವರ್ಷ ಕೆಲಸ ಮಾಡಿದ್ರು. ನೋಡಿ, ಯಾರಾದರೂ ಒಬ್ರು ಮುಖ್ಯಮಂತ್ರಿ ಆದಂತವ್ರು, ಮಂತ್ರಿ ಆದಂತವ್ರು, ಶಾಸಕರಾದಂತವ್ರು 1-2 ವರ್ಷ ಆಗಲಿ, ಒಂದು ಪೀರಿಯಡ್ ಆದ್ಮೇಲೆ NT-N ಚಾಲು ಆಗ್ತದೆ. ಏನಪ್ಪ ಅವ್ರು ಕೆಲಸ ಮಾಡ್ತಾ ಇಲ್ಲ, ಅವ್ರ ಮೇಲೆ ಭ್ರಷ್ಟಾಚಾರದ ಹಗರಣ ಇದೆ, ಮತ್ತೊಂದಿದೆ, ಅವರು ಸರಿಯಾಗಿ ಯಾರಿಗೂ ಕೂಡ ಮಾತಾಡ್ತಾ ಇಲ್ಲ, ಇದು ಚಾಲುವಾಗಿರ್ತದೆ. ಆದ್ರೆ ನರೇಂದ್ರ ಮೋದಿ ಅವ್ರು ನಾನು ನೋಡಿದ್ದೀನಿ 13 ವರ್ಷ ಮುಖ್ಯಮಂತ್ರಿ ಆದ್ಮೇಲೆ, ಆಮೇಲೆ 10 ವರ್ಷ 2014 ಪ್ರಥಮ ಬಾರಿ ಪ್ರಧಾನಮಂತ್ರಿ ಆಗುವಾಗ ಏನೊಂದು ಜನಪ್ರಿಯತೆ ಇತ್ತು, ಅದೇ ಜನಪ್ರಿಯತೆ ಇವತ್ತು ಇದೆ. ಅದಕ್ಕಿಂತ ಹೆಚ್ಚಾಗಿದೆ ಹೊತ್ತು ಕಡಿಮೆ ಆಗ್ಲಿಲ್ಲ. ಯಾಕಂದ್ರೆ 24/7 ಕೆಲಸ ಮಾಡುವಂತ ವ್ಯಕ್ತಿ ಆತ ಮೋದಿಯವರು. ನಾ ಬಹಳ ಹತ್ತಿರದಿಂದ ನೋಡಿದ್ದೇನೆ. ನಾನು ರಾಜ್ಯದ 2012ರಲ್ಲಿ ಮುಖ್ಯಮಂತ್ರಿ ಇದ್ದಾಗ, ಅವರು ಗುಜರಾತದ ಮುಖ್ಯಮಂತ್ರಿ ಇದ್ದಾಗ, ಅಲ್ಲಿ ದಿಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಯಾವುದಾದ್ರು ಸಭೆಗಳನ್ನು ಕರೆದಾಗ, ನ್ಯಾಯಾಂಗದ ಒಂದು ಸಭೆ ಕರೆದಾಗ ನಾನು ಅವ್ರ ಜೊತೆಗೆ ಭಾಗವಹಿಸಿದ್ದೇನೆ. ಅಲ್ಲಿ ಆ ಸಭೆಯಲ್ಲಿ ಅತಿ ಹೆಚ್ಚು ಡಿಸ್ಕಷನ್ದಲ್ಲಿ ಭಾಗವಹಿಸಿದಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು. ಹೀಗಾಗಿ ಗುಜರಾತ್ ಒಂದು ಮಾದರಿಯಾದಂತ ರಾಜ್ಯ ಮಾಡಿದ್ರು. ಈಗ ಭಾರತವನ್ನ ಸಹಿತ ಇಡೀ ಜಗತ್ತಿನಲ್ಲಿ ಮಾದರಿಯಾದಂತ ರಾಷ್ಟ್ರ ಮಾಡಲಿಕ್ಕೆ ಪಣ ತೊಟ್ಟು ಅದಕ್ಕೆ ಮುನ್ನಡಿ ಇಟ್ಟವರು ನರೇಂದ್ರ ಮೋದಿ ಅವರು ಅನ್ನುವಂತ ಮಾತನ್ನ ನೋಡಿ. ಇವತ್ತು ಚುನಾವಣೆ ಇಡೀ ಜಗತ್ತು ನೋಡಾಕತ್ತಿದೆ. ಇಡೀ ಜಗತ್ತು ಚುನಾವಣೆ ನೋಡ್ತಾ ಇದೆ. ಭಾರತ ದೇಶದಲ್ಲಿ ನಡೆಯುವಂತ ಚುನಾವಣೆ ಯಾವ ರೀತಿ ಆಗ್ತದೆ, ನರೇಂದ್ರ ಮೋದಿ ಅವರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ. ಇವತ್ತು ಅಮೆರಿಕ, ಇಂಗ್ಲೆಂಡು, ಫ್ರಾನ್ಸು, ಜರ್ಮನಿ ಎಲ್ಲ ಕಡೆ ಇಲ್ಲಿ ಯಾವ ರೀತಿ ಪ್ರಜಾತಂತ್ರ ಜೀವಂತಿಕೆ ಇದೆ, ನರೇಂದ್ರ ಮೋದಿ ಅವರು ಯಾವ ರೀತಿ ಜನರ ಆಕರ್ಷಣೆ ಮಾಡಿದ್ದಾರೆ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ ಇವೆಲ್ಲ ರಾಷ್ಟ್ರಗಳು. ಇನ್ನು ಚೈನಾ ದೇಶ ಮಾಡಕ್ತೀವಿ. ಎಲ್ಲಿ ಭಾರತ ದೇಶ ಬಲಿಷ್ಠ ಆಗಿ ಚೈನಾವನ್ನು ಮೀರಿ, ಯಾಕಂದ್ರೆ ಈಗಾಗಲೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಆರ್ಥಿಕ ಪ್ರಗತಿಯಲ್ಲಿ ಭಾರತ ದೇಶ 8ನೇ ಸ್ಥಾನದಲ್ಲಿ ಇತ್ತು. 8ನೇ ಸ್ಥಾನ. ಇವತ್ತು 10 ವರ್ಷದಲ್ಲಿ 4ನೇ ಸ್ಥಾನದಲ್ಲಿ. ಇನ್ನು ಕೆಲವು ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತದೆ. ಇನ್ನೊಂದು 16 ವರ್ಷದಲ್ಲಿ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಆರ್ಥಿಕ ಪ್ರಗತಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಬರ್ತದೆ. ನಂಬರ್ 1 ಸ್ಥಾನಕ್ಕೆ. ಹೀಗಾಗಿ ಚೈನಾ ದೇಶಕ್ಕೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗಿದೆ. ನಮ್ಮನ್ನೆಲ್ಲ ಓವರ್ಟೇಕ್ ಮಾಡಿ ಎಲ್ಲಿ ಇವರು ನಂಬರ್ 1 ಸ್ಥಾನಕ್ಕೆ ಬರ್ತದೆ ಹೊಟ್ಟೆ ಕಿಚ್ಚು ಚೈನಾಕ್ಕೆ ಪ್ರಾರಂಭ ಆಗಿದೆ. ಬೇರೆ ಬೇರೆ ತಂತ್ರಗಳ ಮುಖಾಂತರ
ಈ ಚುನಾವಣೆಯಲ್ಲಿ ಮೋದಿಯನ್ನು ಸೋಲಿಸಲಿಕ್ಕೆ ಪ್ರಯತ್ನ ಚೈನಾ ದೇಶ ಮಾಡ್ತದೆ, ಬೇರೆ ದೇಶ ಮಾಡ್ತಿದ್ರೆ, ಆದ್ರೆ ಅದೆಲ್ಲವನ್ನೂ ಮೀರಿ ಭಾರತದ 140 ಕೋಟಿ ಜನರ ಆಶೆ ಇದೆ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಇಡೀ ಜನತೆಯ ಕೂಗಿದೆ, ಆ ಕನಸಿದೆ. ಆ ಕನಸು ನನಸಾಗುವಂತ ಹಂತಕ್ಕೆ ಬಂದಿದೆ. ಅದು ನಿಮ್ಮ ಕೈಯಲ್ಲಿದೆ. ನರೇಂದ್ರ ಮೋದಿಯವರು 3ನೇ ಬಾರಿ. ನಾವು ಒಂದು ಹೇಳ್ತೀನಿ, ಇವತ್ತು 400 ಸೀಟು ಗುರಿ ಏನಿದೆ, ಮೋದಿಯವ್ರ ಗುರಿ, ಅಮಿತ್ ಶಾ ಅವ್ರ ಗುರಿ ಏನಿದೆ, ಇಂಡಿಯಾ ನಮ್ಮ ಏನು ಒಕ್ಕೂಟ ಇದೆ, NDA ಒಕ್ಕೂಟ, ಬಿಜೆಪಿ 400 ಸೀಟ್ಗಳನ್ನ ಹೆಚ್ಚು ಗಳಿಸಬೇಕು. 400 ಸೀಟು. ಅದಕ್ಕಾಗಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಕಾಂಗ್ರೆಸ್ 2 ಇಲೆಕ್ಷನ್ ನೀವು ನೋಡ್ರಿ, 2 ಇಲೆಕ್ಷನ್ದಲ್ಲಿ 45-46 ಸೀಟು, 50 ದಾಟಿಲ್ಲ ಅವರು, 50 ದಾಟಿಲ್ಲ. ಇನ್ನು ಅವರ ಅಪೋಸಿಷನ್ ದಲ್ಲಿ ಪ್ರತಿಪಕ್ಷ ನಾಯಕನಾಗಲಿಕ್ಕೆ ಏನೊಂದು ಗೈಡೆನ್ಸ್ ಅದಕ್ಕೂ ದಾಟಿಲ್ಲ ಅವರು. ಮತ್ತು ಈ ಚುನಾವಣೆಯಲ್ಲಿ ಸಹಿತ 50ಕ್ಕೂ ಹೆಚ್ಚು ಸೀಟ್ ಗಳಿಸುವುದಿಲ್ಲ. ಎಲ್ಲೇ 30-35 ಸೀಟ್ ಬರ್ಬೋದು. ಅಪೋಸಿಷನ್ ಕುಂದಿರುವಂತವ್ರಿಗೆ ನೀವು ವೋಟ್ ಹಾಕ್ತಿರೋ, ಅಥವಾ ನರೇಂದ್ರ ಮೋದಿ ನಿಕ್ಕಿಯಾಗಿ ಪ್ರಧಾನಮಂತ್ರಿ ಆಗುವಂತ ನಿಕ್ಕಿ ಇದ್ದಂತ ಆಡಳಿತ ಪಕ್ಷಕ್ಕೆ ನೀವು ವೋಟ್ ಹಾಕ್ತಿರೋ ವಿಚಾರ ಮಾಡಿ. ಹೀಗಾಗಿ ಈ ಭಾಗದ ಒಂದು ಅಭಿವೃದ್ಧಿಗೆ, ಒಂದು ಬದಲಾವಣೆಗೆ ಇವತ್ತು ದಯವಿಟ್ಟು ನರೇಂದ್ರ ಮೋದಿ ಅವರಿಗೆ ಅವರ ಕೈಗಳನ್ನ ಬಲಪಡಿಸುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ. ನಾವು ಒಂದು ಕೇಳ್ತೀನಿ, ಇವತ್ತು ನಾವು ಎಲ್ಲರೂ ಕೂಡಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಒಕ್ಕೂಟ ನಾವೆಲ್ಲರೂ ಕೂಡಿ ಹೇಳಿದ್ದೇವೆ, ನರೇಂದ್ರ ಮೋದಿ ಅವರೇ ನಮ್ಮ ಪ್ರಧಾನಮಂತ್ರಿ, ಅವರೇ ನಮ್ಮ ನಾಯಕರು ಅಂತ ಹೇಳಕತ್ತೀವಿ. ನಾನು ಕಾಂಗ್ರೆಸ್ ಪಾರ್ಟಿ ಕೇಳ್ತೀನಿ, ನಿಮ್ ನಾಯಕರು ಯಾರು? ಅವ್ರು ಇಂಡಿಯಾ ಒಕ್ಕೂಟ ಅಂತ ಮಾಡ್ಯಾರ. ಅವ್ರು ಕೇಳ್ತೀನಿ, ನಿಮ್ ನಾಯಕರು ಯಾರು? ರಾಹುಲ್ ಗಾಂಧಿನೋ ಅವ್ರು ಪ್ರಧಾನಮಂತ್ರಿ ಮಾಡ್ತೀನಿ ಹೇಳ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ರಿ. ಇಲ್ಲ, ಉತ್ತರ ಇಲ್ಲ, ಅದಕ್ಕೆ ಉತ್ತರ ಇಲ್ಲ. ಅಥವಾ ಮಮತಾ ಬೇಜಾರ್ ಮಾಡ್ತಿರೋ? ಇಲ್ಲ, ಉತ್ತರ ಇಲ್ಲ. ಅಖಿಲೇಶ್ ಯಾದವ್ ಮಾಡ್ತಿರೋ? ಉತ್ತರ ಇಲ್ಲ. ಶರದ್ ಪವಾರ್ ಮಾಡ್ತಿರೋ? ಉತ್ತರ ಇಲ್ಲ. ಅವ್ರ ಕಡೆ ಯಾವುದೇ ಉತ್ತರ ಇಲ್ಲ. ಹೀಗಾಗಿ ಅವರಲ್ಲಿ ಪ್ರಧಾನಮಂತ್ರಿ ಆಗುವಂತ ಯಾರು ಕ್ಯಾಂಡಿಡೇಟ್ ಇಲ್ಲ, ನಾಯಕರಿಲ್ಲ. ಇವತ್ತು ಇಡೀ ಜಗತ್ತಿಗೆ, ದೇಶಕ್ಕೆ ಒಬ್ಬನೇ ಒಬ್ಬ ನಾಯಕ, ಅದು ನರೇಂದ್ರ ಮೋದಿ ಅವರು. ಅದಕ್ಕಾಗಿ ಅವರ ಕೈಗಳನ್ನು ಬಲಪಡಿಸುವಂತ ಕೆಲಸ ಇವತ್ತು ಆಗಬೇಕಾಗಿದೆ. ಅದರಿಂದ ದೇಶದಲ್ಲಿ ಈಗಾಗಲೇ ಶಾಂತಿ, ಸುವ್ಯವಸ್ಥೆ, ಸುಭದ್ರತೆ, ಸಂರಕ್ಷಣೆ ಇವತ್ತು ಎಲ್ಲವೂ ಆಗಿದೆ ದೇಶದಲ್ಲಿ. ನರೇಂದ್ರ ಮೋದಿ ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗುವಂತ ಕೆಲಸ. ನಾವೆಲ್ಲರೂ ಭಾರತೀಯರು ನೆಮ್ಮದಿಯಾಗಿ ಇರಲಿಕ್ಕೆ ಇವತ್ತು ಕಾರಣೀಭೂತರು ಯಾರಿದ್ರೆ ಅದು ನರೇಂದ್ರ ಮೋದಿಯವರು. ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ಇವತ್ತು ಇಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು ನಾನು ಹಿಂದೆ ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡುವಾಗ ಇಲ್ಲಿ ಅರಬಾವಿ ಹಿಡ್ಕೊಂಡು, ಗೋಕಾಕ್ ಹಿಡ್ಕೊಂಡು, ಚಿಕ್ಕೋಡಿ, ಬೆಳಗಾವಿ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೀನಿ. ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡಿದ್ದೀನಿ. ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಮತ್ತು ಉಸ್ತುವಾರಿ ಸಚಿವನಾಗಿ ಹಿಂದೆ 2 ಬಾರಿ ಉಸ್ತುವಾರಿ ಸಚಿವನಾಗಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ. ನಾನು ಸ್ಪೀಕರ್ ಇದ್ದಾಗ ಸುವರ್ಣಸೌಧ ನಿರ್ಮಾಣ ಆಗಿದೆ, ಅದು ಜಗದ ಡಿಸ್ಪ್ಯೂಟ್ ಇದ್ದಾಗ ನನ್ನ ಅಧ್ಯಕ್ಷತೆಯಲ್ಲಿ ಕಮಿಟಿಯನ್ನು ಯಡಿಯೂರಪ್ಪನವರು ಮಾಡಿ ಅದಕ್ಕೆ ಇವತ್ತು ಏನು ಜಾಗ ಆಗಿದೆ ಆ ಜಾಗನ ಸಿಲೆಕ್ಟ್ ಮಾಡಿದ್ರಿಂದ ಅದನ್ನು ರಿಕಮೆಂಡ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟು ಇವತ್ತು ಸುವರ್ಣಸೌಧ ನಿರ್ಮಾಣ ಆಗಲಿಕ್ಕೆ ಒಬ್ಬ ಸ್ಪೀಕರ್ ಆಗಿ ನಂದು ಕಾಂಟ್ರಿಬ್ಯೂಷನ್ ಇದೆ ಅನ್ನುವಂತ ಮಾತನ್ನು ಹೇಳ್ತೀನಿ. ನಾನು ಯಡಿಯೂರಪ್ಪನವರು ಕೂಡಿ ಭೂಮಿ ಪೂಜೆ ಮಾಡಿದ್ವಿ. ಮುಂದೆ ನೋಡಿ ನಮ್ಮ ಸೌಭಾಗ್ಯ ಅಂತಂದ್ರೆ ಸುವರ್ಣಸೌಧ ನಿರ್ಮಾಣ ಆದಾಗ ಒಬ್ಬ ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸುವರ್ಣಸೌಧ ಉದ್ಘಾಟನೆಯ ಅವಕಾಶ ನನ್ನ ನೇತೃತ್ವದಲ್ಲಿ ಬಂತು. ಹೀಗಾಗಿ ಆ ಒಂದು ಕೆಲಸ ಕಾರ್ಯದಲ್ಲಿ ಇವತ್ತು ಬೆಳಗಾವಿ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ಇವತ್ತು ಬೆಳಗಾವಿ ನನಗೆ ಕರ್ಮಭೂಮಿ, 30 ವರ್ಷದಿಂದ ಈ ಕರ್ಮಭೂಮಿಯಲ್ಲಿ ಕೆಲಸ ಮಾಡಿದ್ದೇನೆ. ಅದಕ್ಕಾಗಿ ಇವತ್ತು ಎಲ್ಲರೂ ಕೂಡ್ಕೊಂಡು ಪಕ್ಷ ಇವತ್ತು ಜಗದೀಶ್ ಶೆಟ್ಟರ್ನ ಇಲ್ಲ ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಮೋದಿಯವರ ರಿಪ್ರೆಸೆಂಟೇಟಿವ್ ಆಗಿ, ಪ್ರತಿನಿಧಿಯಾಗಿ ಇವತ್ತು ನಾನು ಕೆಲಸ ಮಾಡ್ತೀನಿ. ಇವತ್ತು ನನಗೆ ಓಟ್ ಕೊಡೋದಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಓಟ್ ಕೊಟ್ಟಂಗೆ, ಕಮಲ ಚಿಹ್ನೆಗೆ ನೀವು ಓಟ್ ಕೊಡೋದಂದ್ರೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಶಕ್ತಿ ಕೊಟ್ಟಂಗೆ. ಅದಕ್ಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ಯಾವ ರೀತಿ ಅಸೆಂಬ್ಲಿ ಚುನಾವಣೆಯಲ್ಲಿ ಲೀಡ್ ತಗೊಂಡಿದ್ರಿ ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಸಹಿತ ಅತಿ ಹೆಚ್ಚು ಮತಗಳ ಅಂತರಿಂದ ಇವತ್ತು ನರೇಂದ್ರ ಮೋದಿ ಅವರಿಗೆ ಮತವನ್ನು ಕೊಟ್ಟು, ಕಮಲ ಚಿಹ್ನೆಗೆ ಮತವನ್ನು ಕೊಟ್ಟು ಇವತ್ತು ಆರಿಸಿ ತಗೊಂಡ್ಬರ್ಬೇಕು ಅನ್ನುವಂತ ವಿನಂತಿಯನ್ನ ತಮ್ಮಲ್ಲಿ ನಾನು ಮಾಡ್ತಾ ಇದ್ದೇನೆ. ಮತ್ತು ಅಷ್ಟೇ ಅಲ್ಲ, ಇವತ್ತು ನಾನು ಮಾತು ಕೊಡ್ತೀನಿ, ಇವತ್ತು ಈ ಭಾಗದ ಲೋಕಸಭಾ ಸದಸ್ಯ ಸುರೇಶ್ ಅಂಗಡಿ ಅವರು ಯಾವ ರೀತಿ ಕೆಲಸ ಮಾಡಿದ್ರು, ಮಂಗಳ ಅಂಗಡಿಯವರು ಯಾವ ರೀತಿ ಕೆಲಸ ಮಾಡಿದ್ರು, ಇವತ್ತು ಬಾಲಚಂದ್ರ ಜಾರಕಿಹೊಳಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ರಮೇಶ್ ಜಾರಕಿಹೊಳಿ ಯಾವ ರೀತಿ ಕೆಲಸ ಮಾಡಿದ್ರು ಈ ಕ್ಷೇತ್ರದ ಅಭಿವೃದ್ಧಿಗೆ, ಅದೇ ರೀತಿ ಅಂತ 24/7
ಕೆಲಸ ಮಾಡಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಒಬ್ಬ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನ ನಿಮಗೆ ಕೊಡ್ತಾ ಇದ್ದೀನಿ. ಅದು ನಡ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀನಿ, ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡ್ತೀನಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ದಯವಿಟ್ಟು ಬಿಜೆಪಿ ಮತ್ತು ಇನ್ನೊಂದು ಇಲ್ಲಿ JDS ಅವರು ಬಂದಿದ್ದಾರೆ, ದೇವೇಗೌಡರು, ಮಾನ್ ದೇವೇಗೌಡರು. ಇವತ್ತು ನಾವು ಬೆಳಿಗ್ಗೆ ಮಾತಾಡಿದ್ದೆ ಅವ್ರ ಕಡೆ, ಕುಮಾರಸ್ವಾಮಿ ಅವರು ಸಹಿತ ನೋಡಿ, ದೇವೇಗೌಡ ಅಂತ ಒಬ್ಬ ಮುತ್ಸದ್ದಿ, ಅವ್ರು ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಕೊಂತಾರಂದ್ರೆ ಎಷ್ಟು ನರೇಂದ್ರ ಮೋದಿ ದೊಡ್ಡ ವ್ಯಕ್ತಿ ಇದ್ದಾರೆ ನೀವು ಅರ್ಥ ಮಾಡ್ಕೊಂಡು. ಹೀಗಾಗಿ ಇಡೀ ಒಂದು ದೇಶ ನರೇಂದ್ರ ಮೋದಿ ಒಪ್ಕೊಂಡಿದೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರಿಗೆ ಕೈಗಳನ್ನು ಬಲಪಡಿಸಬೇಕು, ಅವ್ರನ್ನ ಆರಿಸ್ಕೋಬೇಕು, ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ವಿನಂತಿಯನ್ನು ಮಾಡಿಕೊಂಡು ನಾನು 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಕೆಲಸ ಮಾಡುತ್ತೇನೆ ಅಂತ ಹೇಳಿ ತಮ್ಮ ಹತ್ತಿರ ಮತಯಾಚನೆಯನ್ನ ಮಾಡಿರತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಂದೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಅರಭಾವಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಬೆಳಗಾವಿ ಹಾಲು ಒಕ್ಕೂಟದ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರನಾಥ್ ಜಾರಕಿಹೊಳಿ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ನಾಗನೂರು ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಈ ವೇದಿಕೆ ಮೇಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಅನಂತ ನಮಸ್ಕಾರಗಳು. ತಮಗೂ ಎಲ್ಲರಿಗೂ ಅನಂತ ನಮಸ್ಕಾರಗಳು. ತಾವೆಲ್ಲ ಅರಮಾಂ ಕ್ಷೇತ್ರದಿಂದ ಆಗಮಿಸಿದಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು, ಕಾರ್ಯಕರ್ತರು, ತಾಯಂದರು ಎಲ್ಲರೂ ಬಂದು ತಮಗೂ ಎಲ್ಲ ನಮಸ್ಕರಿಸುತ್ತಾ, ಮತ್ತು ಮಾಧ್ಯಮದ ಸ್ನೇಹಿತರು ಬಂದಿದ್ದು ತಮಗೂ ಎಲ್ಲ ನಮಸ್ಕರಿಸುತ್ತಾ, ಸೊ ಇವತ್ತಿನ ಚುನಾವಣೆ ಪ್ರಚಾರಕ್ಕಾಗಿ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವ್ರ ವಿಷಯ ಹೇಳಿದರು, ಜಗದೀಶ್ ಶೆಟ್ಟರ್ ಅವರೆಲ್ಲ ಮಾತಾಡಿದ್ರು. ಅದಕ್ಕೆ ನಾನೊಂದು 2-3 ವಿಚಾರ ಅಷ್ಟೇ ತಮ್ಮ ಗಮನಕ್ಕೆ ತರ್ತೀನಿ. ತಾವೆಲ್ಲ ಈ ಕ್ಷೇತ್ರದ ಪ್ರತಿಯೊಬ್ಬರು ಜನರ ಗಮನಕ್ಕೆ ತರಬೇಕು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಯಾಕಂದ್ರೆ ಈ ಭಾಗದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾಜಿ ಅವರು ಕೂಡಿ ಅವ್ರನ್ನ ಅಭ್ಯರ್ಥಿಯಾಗಿ ಫೈನಲ್ ಮಾಡಿದ್ರು. ನಾವೆಲ್ಲ ಹೇಳಿದ್ದು ಕಲ್ವಳ್ಳಿಯಾಗ ಒಂದು ಸಭೆ ಆದಾಗ, ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಅಭ್ಯರ್ಥಿ ಮಾಡ್ತಾರೋ ನಾವೆಲ್ಲ ಕೂಡಿ ಅವ್ರು ಕೆಲಸ ಮಾಡೋಣ ಅಂತೇಳಿ. ಅದಾದ ನಂತರ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಏನು ಅಪಪ್ರಚಾರ ಮಾಡಕತ್ತಾರಂದ್ರೆ, ಜಗದೀಶ್ ಶೆಟ್ಟರು ಹುಬ್ಳಿ ಅವರು ಇಲ್ಲಿ ಲೋಕಲ್ ಅಲ್ಲ, ಅವ್ರಿಗೆ ಯಾಕಂತೇಳಿ ಇಲ್ಲಿ ಅವ್ರು ಅಲ್ಲ ಅನ್ನಕತ್ತಾರ. ಅದಕ್ಕೆ ಅವ್ರ ಅಡ್ರೆಸ್ ಎಲ್ಲಿ ಹುಡ್ಕೋದು ಅನ್ನಕತ್ತಾರ. ಅದಕ್ಕೆ ನಾ ಹೇಳಿ ಮನೆ ಬೆಳಗಾವದಾಗ ಜಗದೀಶ್ ಶೆಟ್ಟರ್ ಅವ್ರ ಅಡ್ರೆಸ್ ಬೇಕಂದ್ರೆ ಸುರೇಶ್ ಅಂಗಡಿ ಅವ್ರ ಮನೆಗೆ ಹೋದ್ರೆ ಅದ ಅವ್ರ ಅಡ್ರೆಸ್. ನೀವಂದ್ರೆ ಮಂದಿ ಹೇಳಕ್ಕಲಿಬೇಕು, ಬೆಳಗಾವದಾಗ ಸುರೇಶ್ ಅಂಗಡಿ ಅವ್ರ ಏನು ಮನೆ ಐತಿ ಅದ ಅವ್ರ ಅಡ್ರೆಸ್ಸು. ಇನ್ನು ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಬಂದು ನಿಲ್ತಾರೆ ಅಂತ ಹೇಳ್ತಾರೆ. ನಿಮ್ಗೊಂದು ವಿಷಯ ಐತನ, 1999 ಒಳಗೆ ಸೋನಿಯಾ ಗಾಂಧಿ ಅವರು ಬಂದು ಬಳ್ಳಾರಿಗೆ ನಿಂತಾರೆ. ಈಗ ಹೋಗಿ ರಾಹುಲ್ ಗಾಂಧಿ ಕೇರಳ ವಯನಾಡಕ್ಕೆ ನಿಲ್ತಾರೆ. ಅವ್ರಿಗೆ ಬೇಕಾದ ನಿಲ್ಲಕ್ಕೆ ನಡೀತೈತೆ. ನಮ್ಮವ್ರು BJP ಅವ್ರು ನಿಂತಾರೆ, ಅವ್ರಿಗೇನು ತ್ರಾಸ ಆಗ್ತೈತೆ ಕಾಂಗ್ರೆಸ್ ಅವ್ರಿಗೆ. ಅದಕ್ಕೆ ದಯಮಾಡಿ ಇದನ್ನು ನೀವು ಹೋಗಿ ದಯಮಾಡಿ ಎಲ್ಲರೂ ಮನೆಗೆ ನೀವು ಪ್ರತಿಯೊಬ್ಬರು ಮನೆಗೆ ಹೇಳಬೇಕಾಗ್ತೈತೆ. ಅಂದರೆ ಇಂಥ ಅಪಪ್ರಚಾರ ಬಂದಾಗ ಜಗದೀಶ್ ಶೆಟ್ಟರ್ ಹೊರಗಿನವರು ನಮ್ಮವರು, ಅದಕ್ಕೆ ನಾವು ಮತವನ್ನು ಹಾಕ್ಬೇಕಂತ. ಈಗ ನಿಮ್ಮೆಲ್ಲರಿಗೂ ಒಂದೇ ವಿನಂತಿ ಮಾಡ್ಕೋತಾನೆ, ನೀವೆಲ್ಲ ಪೇಪರ್ದಾಗ ಟಿವ್ಯಾಗ ಸರ್ವೆ ನೋಡತ್ತೀರಿ, ಭಾರತೀಯ ಜನತಾ ಪಾರ್ಟಿ NDA ಎಷ್ಟು ಬರ್ತಾವಂದ್ರೆ ನೀವೆಲ್ಲ ನ್ಯಾಷನಲ್ ಎಲ್ಲ TV ನೋಡ್ತೀರಿ, ಮೊಬೈಲ್ದಲ್ಲಿ ನೋಡ್ತೀರಿ. ಎಲ್ಲರೇನು ಹೇಳ್ತಾರೆ ಅಂದ್ರೆ ಈ ಸಲ BJP 370-400 ಸೀಟ್ ಬರ್ತಾವೆ ಈಗಾಗಲೇ ಒಂಥರ ಡಿಕ್ಲೇರ್ ಮಾಡಿದಂಗೆ ಸರ್ವೇದಾಗ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ 40-45 ಸೀಟ್ ಬರ್ತಾ ಹೋಗ್ತಾರೆ. ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಹೆಂಗಿರ್ಬೇಕಂದ್ರೆ ಅವ್ರು ಗೆದ್ದು ಹೋಗಿ ಆಡಳಿತ ಪಕ್ಷ ಒಳಗೆ ವಿರೋಧ ಪಕ್ಷ ಕುಂಡುವಂಥ ಅಭ್ಯರ್ಥಿ ನಾವು ಆಯ್ಕೆ ಮಾಡೋದು ಬೇಡ. ನಮ್ಮ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷ ಒಳಗೆ ಕೂತ್ರಂದ್ರೆ ಕೆಲಸಗಳಾಗ್ತಾವ. ಅದಕ್ಕೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆಡಳಿತ ಪಕ್ಷ ಒಳಗೆ ಕುಂಡುವಂಥ ಕೆಲಸ ಮಾಡುವಂಥ ಶಕ್ತಿ ದೇವರು ಯಾರಿಗೆ ಕೊಟ್ಟೆ ಅಂದರೆ ನಿಮಗೆಲ್ಲ ಕೊಟ್ಟಿದ್ದಾರೆ. ನಿಮ್ಮ ಮತದಾನ ಮುಖಾಂತರ ಅವ್ರನ್ನ ಆಡಳಿತ ಪಕ್ಷಗಳು ಕುಣಿಸೋಂಥ ಕೆಲಸ ತಾವು ದಯಮಾಡಿ ಮಾಡಬೇಕು. ಅದಕ್ಕೆ ನಮ್ಮ ಅಭ್ಯರ್ಥಿ ಆಡಳಿತ ಪಕ್ಷ ಕೂತ್ರೆ ನಮ್ಮೆಲ್ಲ ಕೆಲಸಗಳಾಗ್ತಾವೆ, ಅನುಕೂಲ ಆಗ್ತಾವೆ. ಅದ್ರ ಜೊತೆಗೆ ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭಾ ಅಭ್ಯರ್ಥಿಯಾಗಿ 100ಕ್ಕೆ 100 ಅವ್ರು ಗೆಲ್ತಾರೋ. ಗೆದ್ದ ನಂತರ ಏನೋ ದೇವ್ರ ದಯದಿಂದ ನರೇಂದ್ರ ಮೋದಿ ಅವ್ರ ಸಚಿವರಾದ್ರೆ ಇನ್ನೂ ನಮ್ಮ ಭಾಗದ ಅಂದ್ರೆ ದೈವ ತೆರಿತೈತೆ. ಬೆಳಗಾವಿ ಲೋಕಸಭಾದ ದೈವ ಇನ್ನೂ ತೆರಿತೈತೆ. ಯಾಕಂದ್ರೆ ಒಬ್ಬರು ನಮ್ಮ ಭಾಗದ ಸಚಿವರಾದ್ರೆ ಇನ್ನೂ ದೈವ ತೆರಿತೈತಿ.
ಕೆಲಸ ಮಾಡಕ್ಕೆ ಭಾಳ ಅನುಕೂಲ ಆಗ್ತದೆ. ಇವೆಲ್ಲ ವಿಚಾರಗಳು ಇಟ್ಕೊಂತ ಅವೆಲ್ಲ ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಮತದಾರರಿಗೆ ತಾವು ಮನವರಿಕೆ ಮಾಡುವಂಥ ಕೆಲಸ ತಾವು ಮಾಡ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಂದು ಏನೋ ಅಪಪ್ರಚಾರ ಮಾಡ್ರು ಅದಕ್ಕೆ ಕಿವಿ ಕೊಡಬಾರ್ದು ಅಂತೇಳಿ ಹೇಳುತ್ತಾ ತಾವು ತಿಳಿಸಿ ಹೇಳಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಮತದಾರರು ಈ ಸಲ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಬೇಕು, ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸ್ಬೇಕಂತ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ. ನೀವು ಮನೆಗೆ ಹೋಗಿ, ಯಾಕಂದ್ರೆ ಸಾಕಷ್ಟು ಏಪ್ರಿಲ್ದಾಗ ಬಿಸಿಲು ಇರೋದ್ರಿಂದ, ಮೇದಾಗ ಬಿಸಿಲು ಇರೋದ್ರಿಂದ ಜನ ವೋಟ್ ಹಾಕಕ್ಕೆ ಬರೋದಿಲ್ಲ. ನೀವು ಜಾಸ್ತಿ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದು ಬೂತ್ ತಗ ಕರ್ಕೊಂಬಂದು ಮತದಾನ ಮಾಡಿದ್ರೆ ಖಂಡಿತವಾಗಿ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೋ. ಅದನ್ನು ಮಾಡುವಂಥ ಕೆಲಸ ಇಲ್ಲಿ ಕೂತಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು, ಕಾರ್ಯಕರ್ತರು ನೀವೆಲ್ಲ ಕರ್ಕೊಂಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಅವ್ರ ಮತವನ್ನು ಹಾಕ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೊತೇನೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರು ಇಂಥ ಅನುಭವತಿ ಮುಖ್ಯಮಂತ್ರಿ ಆದವರು, ಅಂಥವ್ರೊಬ್ಬರು ನಮ್ಮ ಬೆಳಗಾವಿದ ಲೋಕಸಭಾ ಸದಸ್ಯರಾದ್ರೆ ನಮ್ಮ ಭಾಗಕ್ಕೆ ಇನ್ನೂ ಭಾಳ ಒಳ್ಳೇದಾಗ್ತೈತೆ. ಯಾಕಂದ್ರೆ ಅವ್ರ ಭಾಷಣದಾಗ ಹೇರವ್ರು ಸುವರ್ಣಸೌಧ ಇಲ್ಲಿ ಕಟ್ಟಿ ಉದ್ಘಾಟನೆ ಮಾಡೋಕೆ ಅವ್ರು ಭಾಳ ಪ್ರಮುಖ ಪಾತ್ರ ವಹಿಸಿದಾರೆ ಅವ್ರು. ಯಾಕಂದ್ರೆ ಉತ್ತರ ಕರ್ನಾಟಕ ಏನು ಮಾಡಿದ್ರು, ಬೆಳಗಾವಿಗೆ ಏನು ಮಾಡಿದಾರೆ ಅಂದ್ರೆ ಅದು ಒಂದೇ ಉದಾಹರಣೆ. ಸುವರ್ಣಸೌಧ ಅವ್ರು ಇದ್ರು ಅಂತೇಳಿ ಆಯಿತು. ಇದನ್ನೆಲ್ಲ ದಯಮಾಡ್ತಾವೆ ಮರಿಬಾರ್ದು. ಅಪಪ್ರಚಾರ ಮಾಡೋರಿಗೆ ಅಲ್ಲೇ ತಿಳಿಸ್ತಾವೆ. ಹೇಳಿದ್ದಾತಂದ್ರೆ ಅಲ್ಲೇ ವಾತಾವರಣ ತಿಳಿ ಆಗ್ತೈತಿ. ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಬರ್ತಾವೆ. ಬರುವಂಥ ಕೆಲಸ ತಾವು ದಯಮಾಡಿ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾನೆ. ಮತ್ತು ಅರಬಾಂ ವಿಧಾನಸಭಾ ಕ್ಷೇತ್ರ ತಾವೆಲ್ಲರೂ ನನ್ನಂಗಂದ್ರೆ ತಮ್ಮ ಮನೆ ಮಗ ಅಂತೇಳಿ ಎತ್ಕೊಂಡು ಜೋಪಾನ ಮಾಡಿದಿರಿ. ಜಗದೀಶ್ ಶೆಟ್ಟರ್ ನಾನು ಅರಬಾಂ ಕ್ಷೇತ್ರ, ಗೋಕಾಕ ಮತ್ತು ಬೆಳಗಾವಿ ಲೋಕಸಭಾ ಎಲ್ಲ ಸದಸ್ಯರ ಮನೆ ಮಗ ಎತ್ಕೊಂಡು ಅವ್ರು ಜೋಪಾನ ಮಾಡುವಂಥ ಕೆಲಸ ತಾವು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಅವ್ರು ಒಳ್ಳೆಯವ್ರದಾರ, ಭಾಳ ಅಂದ್ರೆ ಸೌಮ್ಯಾಗಿರ್ತಾರೋ ಅಂಥವ್ರನ್ನೇ ರಾಜಕಾರಣ ಬೇಕಾಗ್ತೈತಿ. ಅದನ್ನು ದಯಮಾಡಿ ತಾವು ಮಾಡಬೇಕು. ಮತ್ತು ಈ ಭಾಗದಲ್ಲಿರುವಂಥ ಎಲ್ಲ ಸಮಾಜ ಜನ ತಾವೆಲ್ಲರೂ, ಯಾಕಂದ್ರೆ ಮನೆ ಮಗ ತಿಳ್ಕೊಂಡು ಆ ಜಾತಿ ಈ ಜಾತಿ ಅನ್ನೋದು ಎಲ್ಲ ಸಮಾಜವ್ರು ನೀವು ಇವತ್ತು ಮೊನ್ನೆ MLA ಎಲ್ಲರೂ ಅಂದ್ರೆ ಅತ್ಯಂತ ಗಟ್ಟಿಯಾಗಿ ನಿಂತು ಓಟ್ ಹಾಕ್ರಿ. ಈ ಭಾಗದಲ್ಲಿರುವಂಥ ಲಿಂಗಾಯತ ಸಮುದಾಯ ಇರ್ಬೋದು, ಅಥವಾ ಹಾಲಮತ ಕುರುಬ ಸಮುದಾಯ ಇರ್ಬೋದು, ನಮ್ಮ ಭಗೀರಥ ಉಪ್ಪಾರ ಸಮುದಾಯ ಇರ್ಬೋದು, ನಮ್ಮ ದಲಿತರು ಇರ್ಬೋದು, ಇವನ್ ಮುಸಲ್ಮಾನರು ನನಗೆಲ್ಲ ಓಟ್ ಹಾಕಿರು. ಅದರಿಂದ ಸಾಕಷ್ಟು ಇನ್ನೂ ಅಂದ್ರೆ ಕ್ಷತ್ರಿಯ, ಅಂಬಿಗೇರು, ತಳವಾರು, ಮರಾಠ, ಜೈನರು ಎಲ್ಲ ಸಮಾಜ ಜನ ನನಗೆ ಓಟ್ ಹಾಕಿ ತಾವು ಈ ಭಾಗದ ಶಾಸಕನ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಮಾಜದ ಮತವನ್ನು ತಾವು ಜಗದೀಶ್ ಶೆಟ್ಟರ್ ಅವ್ರಿಗೆ ಹಾಕ್ಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ. ಯಾಕಂದ್ರೆ ಈಗೆಲ್ಲ ಚುನಾವಣೆ ಬಂದೈತೆ ಅಂದ್ಕೂಲೆ ಆ ಜಾತಿ ಈ ಜಾತಿ ಅಂತೇಳಿ ಎಲ್ಲ ಸುಮ್ಮನೆ ಹೇಳ್ಕೊತ ಬರ್ತಾರೆ. ನಿಮಗೆ ಒಂದು ಮಾತು ಹೇಳ್ತೀನಿ, ಯಾರು ಜಾತಿ ಹೇಳ್ಕೊತ ಬರ್ತಾರಲ್ಲ ಅವ್ರ ಇಲೆಕ್ಷನ್ಗೂ ಮತ್ತು ತಮಗೂ ಸ್ವಂತಕ್ಕೆ ಲಾಭ ಮಾಡ್ಕೊಳಕ್ಕೆ ಜಾತಿ ಹೆಸರು ಹೇಳ್ತಾರೆ. ಇಲೆಕ್ಷನ್ ಮುಗಿದ ನಂತರ ಅವ್ರ ಅಧಿಕಾರ ಅನುಭವಿಸ್ತಾರೋ, ಅವ್ರು ಆರಾಮಾಗಿರ್ತಾರೋ, ಆಮೇಲೆ ಜಾತಿ ಅವ್ರು ತಿರುಗಿ ನೋಡೋದಿಲ್ಲ. ಇದನ್ನು ದಯಮಾಡಿ ತಾವು ಮರ್ಯಾಕೆ ಹೋಗ್ಬಾರ್ದು. ಯಾಕಂದ್ರೆ ಈಗ ಅಪಪ್ರಚಾರ ನಡೆದವ ಕ್ಷೇತ್ರದಾಗ ಆ ಜಾತಿ ಈ ಜಾತಿ ಅಂತೇಳಿ ಅದಕ್ಕೆ ಹೇಳ್ಕೊಂಡು ಬಂದವ್ರು ಅವ್ರು ತಮ್ಮ ಓಟ್ ಹಾಕ್ಸೋದು ತಮಗೆ ಅಧಿಕಾರ ತಗೋತಾರೋ, ಆಮೇಲೆ ಯಾವುದೋ ಜಾತಿ ಜನಾಂಗದವ್ರು ತಿರುಗಿ ನೋಡೋದಿಲ್ಲ. ಇದನ್ನು ದಯಮಾಡಿ ತಾವೆಲ್ಲ ಸಮಾಜದ ಮುಖಂಡರು ದಯಮಾಡಿ ತಾವು ಪ್ರತಿಯೊಂದು ಮತದಾರರಿಗೆ ಪ್ರತಿಯೊಂದು ಬೂತಲ್ಲಿ ಈ ವಿಚಾರ ತಿಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಜಗದೀಶ್ ಶೆಟ್ಟರ್ಗೆ ತಾವು ಮತವನ್ನು ಕೊಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಈ ಭಾಗದಲ್ಲಿ ಲೀಡ್ ಮಾಡ್ತೀರಿ ಅಂತ ನಾವು ಆಸೆ ಇಟ್ಟು ಬಂದಿವಿ. ಆ ಲೀಡ್ ಪ್ರಕಾರ ತಾವು ಅವ್ರಿಗೆ ಆಶೀರ್ವಾದ ಮಾಡಕ್ಕೆ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಹೋದ ಸಲ ನಾವು ಸುರೇಶ್ ಅಂಗಡಿ ಅವ್ರಿಗೆ 55,000 ಮತವನ್ನು ಈ ಭಾಗದಲ್ಲಿ ಲೀಡ್ ಕೊಟ್ಟಿದ್ದೀವಿ. ಗೋಕಾಕ್ ವಿಧಾನಸಭಾ ಕ್ಷೇತ್ರ 57 ರಿಂದ 58,000 ಮತವನ್ನು ಕೊಟ್ಟರೆ ಅಂದ್ರೆ 1 ಲಕ್ಷ ಮ್ಯಾಗ ನಾವು 2 ಕ್ಷೇತ್ರ ಕೊಟ್ಟು ಲೀಡ್ ಮಾಡಿದ್ವಿ. ಈ ಸಲ ತಾವೆಲ್ಲ ಅರಬಾಂ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವ್ರಿಗೆ ದಯಮಾಡಿ ಹೆಚ್ಚಿನ ಲೀಡ್ ಕೊಡ್ತಿರಲಿಲ್ಲ, ತಾವು ಹೇಳಬೇಕು, ಕೊಡ್ತಿರಿಲ್ಲೋ? ವಿನಯ ಮಗನ ಇಲ್ಲಿ ಕೈ ಮಾಡಿದ್ದೆ, ಆಮೇಲೆ ನೋಡಲ್ಲಿ ಹೋಗಿ ಆಮೇಲೆ ಅದಕ್ಕೆ ಕರೆಕ್ಟಾಗಿ ಮತ್ತೆಲ್ಲರೂ ಲೀಡ್ ಕೊಡ್ಬೇಕು. ಯಾಕಂದ್ರೆ ಏನೋ ಬಂದು ಅಪಪ್ರಚಾರ ನಡೀತಾರೆ, ನಮ್ಮ ಸಮಾಜಕ್ಕೆ ಅದು ಮಾಡಿಲ್ಲ ಈ ಸಮಾಜಕ್ಕೆ ಅಂತೇಳಿ ದಯಮಾಡಿ ಎಲ್ಲರೂ ತಾವು ದಯಮಾಡಿ ಹೇಳ್ತೀನಲ್ಲ, ಈ ದೇಶದ ಸಂಜಯ್ ಪಾಟೀಲ್ ಅವರು ಜಗದೀಶ್ ಶೆಟ್ಟರ್ ಅವ್ರು ಹೇಳಿದಂಗೆ, ಯಾಕಂದ್ರೆ ಈ ದೇಶದ ಚುನಾವಣೆ ನರೇಂದ್ರ ಮೋದಿ ಅವರು ಗಟ್ಟಿಯಾಗಿದ್ರೆ ನಮ್ಮ ಭಾರತ ದೇಶ ಗಟ್ಟಿಯಾಗಿರ್ತೈತಿ, ನಮ್ಮ ದೇಶ ಗಟ್ಟಿಯಾಗಿದ್ರೆ ನಾವೆಲ್ಲ ಗಟ್ಟಿಯಾಗಿರ್ತೇವೆ. ಅದಕ್ಕೆ ದೇಶದ ಚುನಾವಣೆ ನರೇಂದ್ರ ಮೋದಿ ಅವ್ರ ಚುನಾವಣೆ ಐತಿ. ದಯಮಾಡಿ ಇದ್ರೊಳಗೆ ಎಲ್ಲರೂ ತಾವಂದ್ರೆ ಪಕ್ಷಪಾತ ಜಾತಿ ಅನ್ನೋದೆಲ್ಲ ಬದಿಗೆ ಒಟ್ಟು ನರೇಂದ್ರ ಮೋದಿ ಭಾರತ ದೇಶ ಉಳಿಬೇಕು, ಭಾರತ ದೇಶ ಗಟ್ಟಿ ಆಗಬೇಕು. ತಾವು ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂಥ ಕಮಲ್ ಹೂ ತಾವೆಲ್ಲ ಓಟ್ ಹಾಕಿ ಗೆಲ್ಲಿಸಿ ನಿಮ್ಮೆಲ್ಲರ ಸೇವಾ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಜಗದೀಶ್ ಶೆಟ್ಟರ್ ಅವ್ರ ಪರವಾಗಿಂದ ನಾನು ಕಳಕಳಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತು ಇದೇ ಸಂಜಯ್ ಪಾಟೀಲ್ ಹೇಳಿದಂಗೆ ಸಾಕಷ್ಟೆಲ್ಲ ಬಿಸಿಲಿರೋದ್ರಿಂದ ಯಾಕಂದ್ರೆ ಹೆಚ್ಚಿನ ಸಭೆ ನಾವು ಮಾಡೋಕ್ಕಾಗೋದಿಲ್ಲ. ಆದರೆ ಬೂತ್ ವೈಸು ಜಿಲ್ಲಾ ಪಂಚಾಯತ್ ವೈಸ್ ಮತ್ತು ನಾವು ಸಭೆ 15 ತಾರೀಕು ಆದ ನಂತರ ಅಲ್ಲೆಲ್ಲಿ ತಮಗೆಲ್ಲ ತಿಳಿಸಿ ಹೇಳ್ತೀವಿ. ತಾವು ಇದನ್ನು ದಯಮಾಡಿ ಪ್ರತಿಯೊಂದು ಮತದಾರರಿಗೆ ಹೋಗಿ ತಿಳಿಸಿ ಹೇಳಿ ಮಾಡುವಂಥ ಕೆಲಸ ಮಾಡಬೇಕು. ಎಲ್ಲ ಸಮಾಜ ಜನ ತಾವೇನು ಒಕ್ಕಟ್ಟಾಗಿ ಒಂದಾಗಿ ನಮ್ಮ ಜೊತೆಗಿದ್ದೀರಿ. ಈ ಚುನಾವಣೆ ಎಲ್ಲ ಸಮಾಜ ಜನ ತಾವು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ನಾನು. ಯಾಕಂದ್ರೆ ಭಾಳ ಜನ ನಮ್ಮ ಭಾರತೀಯ ಜನತಾ ಪಾರ್ಟಿ ಲೀಡ್ರುಗಳೆಲ್ಲ ಮಾತಾಡೋರಿದ್ದಾರೆ,
ನಾ ಹೇಳಂಗೆಲ್ಲ ಆಗುದಿಲ್ಲ ಅಂತೇಳಿ ನಮ್ಮ ಮಂದಿ ಅಷ್ಟ ಒಂದು ತಾಸು ಕುಡ್ತಾರ, ಒಂದು ತಾಸು ಹಬ್ಬಲಿ ಎದ್ದು ಹೋಗ್ತಾರೆ ಅಂತೇಳಿ. ಯಾಕಂದ್ರೆ ಎಲ್ಲರೂ ಶ್ರೀಮಂತದಾರು ಸಿಕ್ಕಂಗೆ ಕಬ್ಬು ಬೆಳೆಸ್ತಾರೋ, ಹಂಗೆ ಯಾರು ಕೇಳೋದಿಲ್ಲ ಅಂತೇಳಿ ಅದಕ್ಕೆ ಒಂದು ತಾಸ್ನಾಗ ಮುಗಿಸೋದತ್ತೇಣ. ಅದಕ್ಕೆ ಮತ್ತೆ ಎಲ್ಲರೂ ನಮ್ಮ ಜಿರ್ಲಿ ವಕೀಲರು ಎಲ್ಲ ಅನಿಲ್ ಬೆನಕೆ ಮಾತಾಡಕತ್ರ ಮತ್ತೆ ಅರ್ಧ ಖಾಲಿ ಆಗ್ತೀವಿ ನಾವು. ಅದಕ್ಕೆ ಅವ್ರು ಹೇಳ ಒಂದು ತಾಸು ಲಿಮಿಟ್ ಐತಿ. ಮತ್ತು ನಮ್ಮ ಮಂದಿಗೆ